ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಎಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರೌರಜಂದಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಾಂ. ಶ್ರೀ ಪುರುಷೋತ್ತಮಮಾಸೋಯಂ ಕಥಂ ಕಾರ್ಯೋ ಮುಮುಕ್ಷುಭಿಃ ಕೀದೃಶೀ ಕಸ್ಯ ಪೂಜಾ ಚ ಕಿಂದಾನಂ ಕೋ ವಿಧಿರ್ಮುನೇ. ಅಧಿಕ ಮಾಸದ ಮಹಾತ್ಮೆಯಲ್ಲಿ ದೃಢಧನ್ವ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ವಾಲ್ಮೀಕಿ ಮಹರ್ಷಿಗಳನ್ನ. ಮೋಕ್ಷವನ್ನ ಬಯಸುವಂತಹ ಸಜ್ಜನ ಹುಟ್ಟು ಸಾವಿನ ಸಂಸಾರದಿಂದ ಬಿಡುಗಡೆಯಾಗಬೇಕು ಅಂತ ಬಯಸುವಂತಹ ಮುಮುಕ್ಷುಗಳು
ಈ ಪುರುಷೋತ್ತಮ ಮಾಸದಲ್ಲಿ ಏನು ಕಾರ್ಯ ಮಾಡಬೇಕು, ಯಾವುದನ್ನ ಮಾಡಬೇಕು, ಅರ್ಥಾತ್ ಕೀದೃಶಿ ಕಸ್ಯ ಪೂಜಾ, ಯಾರ ಪೂಜೆಯನ್ನ ಯಾವ ವಿಧಾನದಲ್ಲಿ ಮಾಡಬೇಕು, ಅದರ ಕ್ರಮ ಏನು, ಏನು ದಾನವನ್ನು ಮಾಡಬೇಕು, ಅದರ ವಿಧಿ ಹೇಗೆ, ಇದನ್ನೆಲ್ಲ ವಾಲ್ಮೀಕಿ ಮಹರ್ಷಿಗಳನ್ನ ಕುರಿತು ದೃಢಧನ್ವ ಮಹಾರಾಜ ಕೇಳ್ತಾ ಇದ್ದಾನೆ. ಎಲ್ಲ ಪ್ರಜೆಗಳ ಸಜ್ಜನರ ಹಿತಕ್ಕಾಗಿ ದಯಮಾಡಿ ಇದನ್ನು ತಾವು ಹೇಳಬೇಕು. ನಿಮ್ಮಂಥ ಸಜ್ಜನರು ಸರ್ವಲೋಕ ಹಿತಾರ್ಥಾಯ ಚರಂತಿ ಭವಾದೃಶ, ನಿಮ್ಮಂಥ ಸಜ್ಜನರು ಸಂಚಾರ ಮಾಡೋದೇ ಲೋಕ ಕಲ್ಯಾಣಾರ್ಥವಾಗಿ. ಸಾಮಾನ್ಯವಾಗಿ ನಮ್ಮದು ನಿಮ್ಮದು ಸಂಚಾರ ಕುಟುಂಬಾರ್ಥವಾಗಿ, ಸ್ವಾರ್ಥಕ್ಕಾಗಿ ನಮ್ಮ ಓಡಾಟ. ಬೆಳಗ್ಗೆ 6ರಿಂದ ಸಾಯಂಕಾಲ ರಾತ್ರಿಯ ತನಕ ತುಂಬ ಕಷ್ಟಪಡ್ತಿರ್ತೀವಿ, ಓಡಾಡ್ತಿರ್ತೀವಿ, ಬೇಕಾದ್ ಮಾಡ್ತಿರ್ತೀವಿ. ಎಲ್ಲ ಲೋಕ ಕಲ್ಯಾಣಾರ್ಥವಾಗಲ್ಲ. ಸದ್ಯ ಮನೇಲಿ ಕಲ್ಯಾಣ ಆದರೆ ಸಾಕಾಗಿರುತ್ತೆ. ಆದರೆ ಜ್ಞಾನಿಗಳಿಗೆ ವಿಶ್ವ ಕುಟುಂಬಿಗಳವರು, ಇಡೀ ಸಜ್ಜನರು ಬಾಂಧವ ವಿಷ್ಣು ಭಕ್ತಾಶ್ಚ ಅಂತ ಸಂಚಾರ ಮಾಡ್ತಿರ್ತಾರೆ. ಅಂತಹ ವಾಲ್ಮೀಕಿಗಳೇ ದಯಮಾಡಿ ಈ ಮಾಸದ ವಿಧಿವಿಧಾನವನ್ನು ನನಗೆ ವರ್ಣನೆ ಮಾಡ್ರಿ. ಅಸೌ ಮಾಸ ಸ್ವಯಂ ಸಾಕ್ಷಾತ್ ಭಗವಾನ್ ಪುರುಷೋತ್ತಮ, ತಸ್ಮಿನ್ ಕೃತೆ ಮಹತ್ ಪುಣ್ಯಂ ತ್ವನ್ಮುಖಾತ್ ಸಂಶ್ರುತಂ ಮಯಾ. ಈ ಮಾಸದ ನಿಯಾಮಕನಾಗಿ ಸ್ವಯಂ ಪುರುಷೋತ್ತಮ ಇದ್ದಾನೆ. ಈ ಮಾಸಕ್ಕೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ಮಾಡಿದರೆ ಎಂತಹ ಪುಣ್ಯ ಮನುಷ್ಯನಿಗೆ ಸಿಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಖಾರವಿಂದದಿಂದಲೇ ನಾನು ಕೇಳಿದೆ. ಪೂರ್ವ ಜನ್ಮದಲ್ಲಿ ಸುಧನ್ವ ಅನ್ನುವ ಬ್ರಾಹ್ಮಣ ವಿಧಿವತ್ತಾಗಿ ಪುರುಷೋತ್ತಮ ಮಾಸದ ವ್ರತವನ್ನ ಮಾಡಿಲ್ಲ. ಅವನು ಮಗ ಸತ್ತ ಹೇಳಿ ಮಗನ ದುಃಖದಲ್ಲಿ 1 ತಿಂಗಳು ಅತ್ತ. ಅಳುವಾಗ ಮಳೆ ಬರ್ತಿದೆ, ಅದನ್ನು ಎಚ್ಚರಿಕೆ ಇಲ್ಲ ಅವನಿಗೆ. ಮಗ ಕಳೆದ ದುಃಖದಲ್ಲಿ ಅಷ್ಟೂ ದಿನ ಮಳೆಯಲ್ಲಿ ತೊಯ್ದಿದ್ದಾನೆ, ಅಷ್ಟೂ ದಿನ ಉಪವಾಸ ಮಾಡಿದ್ದಾನೆ. ಆದರೆ ಆ ಸಂದರ್ಭ ಅಧಿಕ ಮಾಸ ಇತ್ತು. ಅಧಿಕ ಮಾಸ ಅರಿವಿಲ್ಲದೆ ಸ್ನಾನ ಉಪವಾಸ 2 ವ್ರತವನ್ನ ಮಾಡಿ ಎಂತಹ ಉತ್ತಮವಾದ ಫಲವನ್ನು ಪಡೆದು ಬಿಟ್ಟ. ಅಜಾನತೋಪಿ, ಅವನಿಗೆ ಗೊತ್ತಿಲ್ಲ ಇದು ಅಧಿಕ ಮಾಸ ಮಾಡಬೇಕು ಅಂತ ಗೊತ್ತಿಲ್ಲ. ಎಂತಹ ದೊಡ್ಡ ಫಲವನ್ನೇ ಪಡೆದು ಬಿಟ್ಟ. ಸತ್ತ ಮಗ. ತಸ್ಯಾಪಿ ಏತತ್ ಫಲಂ ಜಾತಂ ಶುಕದೇವೋ ಮೃತೋತ್ಥಿತ. ಆ ಸುದೇವನ ಮಗ ಶುಕದೇವ ಅಂತ 12 ವರ್ಷಕ್ಕೆ ಸಾಯ್ತಾನೆ. ಋಷಿಗಳು ಹೇಳಿದ್ರು, ಸತ್ತ ನೀರಲ್ಲಿ ಮುಳುಗಿ. ಮಗನ ದುಃಖದಿಂದ ತಂದೆ 1 ತಿಂಗಳು ಎಡಬಿಡದೆ ಅಳ್ತಿದ್ದಾನೆ. ಅವನು ಮಾಡಿದ ವ್ರತಕ್ಕೆ ಮೆಚ್ಚಿ ಭಗವಂತ ಅಲ್ಲೇ ಅವನಿಗೆ ಪ್ರತ್ಯಕ್ಷ ಆಗಿ ಸತ್ತ ಮಗನನ್ನ ಮತ್ತೆ ಬದುಕಿಸಿ ಕೊಟ್ಟಿದ್ದಾನೆ. ಅನುಭೂತಮಿದಂ ಮಾಸಂ ಸಂಸೇವೆ ಹರಿಣೋದಿತಃ ಇಹ ಜನ್ಮನಿ ತತ್ಸರ್ವಂ ವಿಸ್ತುತಂ ಮೇ ತಪೋದನ. ಇದು ಆ ರಾಜ ನಾನಿಷ್ಟು ಸುಖವಾಗಿರ್ಲಿಕ್ಕೆ ಏನು ಕಾರಣ ಅಂತ ತನ್ನ ಮನೆಗೆ ಬಂದಂತಹ ವಾಲ್ಮೀಕಿಗಳನ್ನ ಕೇಳಿದಾಗ ವಾಲ್ಮೀಕಿಗಳೇ ಈ ಕಥೆಯನ್ನ ಹಿಂದಿನ ಜನ್ಮದಲ್ಲಿ ನೀ ಹೀಗಿದ್ದೆ, ಆಗ ನೀನು ಮಾಡಿದ ವ್ರತದ ಪ್ರಭಾವದಿಂದ ಇಂತಹ ಎತ್ತರದ ಸ್ಥಿತಿ ಭಗವಂತ ನಿಂಗೆ ಈ ಜನ್ಮದಲ್ಲಿ ಕೊಟ್ಟಿದ್ದಾನೆ. ಮತ್ತೆ ರಾಜ ಕೇಳಿದ, ಹಾಗಾದ್ರೆ ಈಗ ದೇವರು ನನಗೆ ಅದರ ಬಗ್ಗೆ ಯಥಾರ್ಥವಾದ ಜ್ಞಾನ ಕೊಟ್ಟಿದ್ದಾನೆ,
ಅನಾಯಾಸ ಉತ್ತಮರು ನೀವು ಸಿಕ್ಕಿದ್ದೀರಿ. ಅಧಿಕ ಮಾಸ ಬಂದಾಗ ಏನು ಮಾಡಬೇಕು? ತಿಳಿಯದೇ ಮಾಡಿದ್ದಕ್ಕೆ ಅಷ್ಟು ಫಲ ಆಗೋದಾದರೆ ತಿಳಿದು ಮಾಡಿದರೆ ಇನ್ನೆಷ್ಟು ಫಲ ಇರಬೇಕು? ದಯಮಾಡಿ ವಿಧಿವತ್ತಾಗಿ ಮಾಡುವಂತಹ ಮಾಸದ ನಿಯಮಗಳನ್ನು ನನಗೆ ವರ್ಣನೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಶ್ರೀ ವಾಲ್ಮೀಕಿರುವಾಚ, ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ಪರಂ ಬ್ರಹ್ಮಂ ವಿಚಿಂತಯೇತ್. ಬ್ರಾಹ್ಮಿ ಮುಹೂರ್ತದಲ್ಲಿ ಮೊದಲು ಏಳ್ಬೇಕು. ಜೀವನದಲ್ಲಿ ಮಾಸ ಯಾವುದಾದ್ರೂ ಇರಲಿ, ಏಳೋದು ಮೊದಲು ಕಲಿಬೇಕಂದ್ರೆ ಬೆಳಗಾತ ಏಳ್ಬೇಕಂದ್ರೆ. ಸೂರ್ಯ ಬರೋವರೆಗೂ ಕೆಲವರು ಹೇಳೋದೇ ಇಲ್ಲ. ಸೂರ್ಯ ವಂಶದವರು ಅಂತ ಅವರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 8, 9 ಹೀಗೆಲ್ಲ ಹೇಳ್ತಾರೆ. ಹಾಗೆಲ್ಲ ಹೇಳ್ಬಾರ್ದು. ನಿಮ್ಮ ಕೆಲಸ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಟ್ಟು 4:15 ಮೇಲೆ 6 ಗಂಟೆ ತನಕ ಅದು ಬ್ರಾಹ್ಮಿ ಮುಹೂರ್ತ. ಆ ಮುಹೂರ್ತ ಮಲಗಬಾರ್ದಂತೆ. ಬೇಕಾದ್ರೆ ಮಧ್ಯಾಹ್ನ ಗೃಹಸ್ಥರಿಗೆ ಅವಕಾಶ ಇದೆ, ಮಲಗಬಹುದು ಸ್ವಲ್ಪ. ಆದರೆ ಆ ಬೆಳಗಿನ ಜಾವದ ನಿದ್ದೆಯನ್ನು ಮಾತ್ರ ತಪ್ಪಿಸ್ಬೇಕಂತ. ಆದರೆ ನಿದ್ದೆ ಬರೋದೇ ಆ ಟೈಮ್. ಕೆಲವ್ರಿಗಂತೂ ಆ ಟೈಮ್ ಭಾರಿ ನಿದ್ದೆ. ಆದರೆ ದೇವರ ದಯ ಆಗಬೇಕು. ಯಾವುದೇ ಕಾರ್ತಿಕ್ ಮಾಸ ಇರಲಿ, ಮಾಘ ಮಾಸ ಇರಲಿ, ವೈಶಾಖ ಮಾಸ ಇರಲಿ, ಮಾಘ ಮಾಸ, ಯಾವುದೇ ಮಾಸದ ಒಂದು ವ್ರತವನ್ನ ಮಾಡಬೇಕಾದ್ರೆ ಮೊದಲು ಬೆಳಗ್ಗೆ. ಕೆಲವರು ಏನೋ ಕಾರಣಾಂತರದಿಂದ ಹೇಳ್ತಾರೆ, ಆದ್ರೆ ಹೇಳ್ಬೇಕು ಅಂತ ಏನು ಹೇಳಲ್ಲ, ಆದ್ರೆ ಹೇಳ್ಬೇಕು ಅಂತ ಹೇಳ್ಬೇಕು. ಬರೀ ಎದ್ರೂ ಸಾಲದಂತೆ ಭಗವಂತನ ಚಿಂತನೆ ಮಾಡ್ತಾ ಹೇಳ್ಬೇಕಂತ. ಎದ್ದ ತಕ್ಷಣ ದೇವರ ಸ್ಮರಣೆ ಬರ್ಬೇಕಂತ. ಪರಬ್ರಹ್ಮಂ ವಿಚಿಂತಯೇತ್. ಆ ಭಗವಂತ ನನ್ನ ಕುರಿತು ಚಿಂತನೆ ಮಾಡಬೇಕು. ಹರೇ ರಾಮ 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 ಹರೇ ಹರೇ. ಇದಕ್ಕೆ ಯಾವ ಜಾತಿ ಮತ ಪಂಥ ಅಂತ ಏನಿಲ್ಲ. ಮನುಷ್ಯ ಮಾತ್ರದವರು, ಯಾರಿಗೆ ನಾಲ್ಗೆ ಇದೆ, ಯಾರಿಗೆ ಮಾತಾಡ್ಲಿಕ್ಕೆ ಬರುತ್ತೆ, ಅವರೆಲ್ಲ ಇದನ್ನ ಹರೇ ರಾಮ 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 ಹರೇ ಹರೇ ಹರೇ. ಯಾಕಂದ್ರೆ ಕಲಿಯುಗಕ್ಕೆ ಹತ್ತಿರದ 2 ರೂಪಗಳಿವೆ, ರಾಮ ಮತ್ತು ಕೃಷ್ಣ. ಕಲಿಯುಗದ ಜನ ನೋಡಿ ಕೇಳಿ ಕಲಿಬೇಕಾದ್ದು 2 ರೂಪದಿಂದ. ಕೃಷ್ಣನ್ ಕಥೆ ಕೇಳಿ, ಕೃಷ್ಣ ಹೇಳಿದ ಭಗವದ್ಗೀತೆ ಕೇಳಿ ನಾವು ಕಲಿಬೇಕಿದೆ. ರಾಮಂದು ನೋಡಿ, ಅವನ ನಡೆ ನೋಡಿ ಕಲಿಬೇಕಾಗಿದೆ. ಹಾಗಾಗಿ ನಮ್ಮನ್ನ ಅಪೂರ್ಣತೆಯಿಂದ ಪೂರ್ಣತೆ ಒಯ್ಯುವ ಸಲುವಾಗಿ ಭಗವಂತನ 2 ರೂಪಗಳು ಭೂಮಿ ಮೇಲೆ ಬಂದದ್ದು. ಒಂದು ರಾಮ, ಇನ್ನೊಂದು ಕೃಷ್ಣ. ಹಾಗಾಗಿ ಬೆಳಗಾಗೆದ್ದು ಅವರಿಬ್ಬರ ಸ್ಮರಣೆ ಮಾಡಬೇಕು. ಎದ್ದ ಮೇಲೆ ಮೊದಲ ಕೆಲಸ ಯಾವುದು? ತಥೋ ವ್ರಜೇ ನೈಋತಾಶಾಂ ಬೃಹತ್ ಸೋದಕ ಭಾಜನಃ. ನಿರೃತಿ ದಿಕ್ಕಿಗೆ ಹೋಗ್ಬೇಕಂದ್ರೆ ಬೆಳಗಾಗೆದ್ದು ನೈಋತ್ಯ ಅಂದ್ರೆ ಬಹಿರ್ದೇಶಕ್ಕೆ. ಮಲಮೂತ್ರಗಳ ವಿಸರ್ಜನೆಯನ್ನ ಬೆಳಗಾಗೆದ್ದು, ಅದು ದೇಹದ ಒಳಗಿನ ಕೊಳಕು, ಅದನ್ನು ಕಳ್ಕೊಳ್ಬೇಕು. ಕೆಲವರು ಗಾಬರಿ ಅರ್ಜೆಂಟು ಸೀದಾ ಬಚ್ಚಲ ಮನೆ ಹೋಗಿ ನೀರು ಹಾಕೊಂಡು ಮಡಿ ಎನ್ಕೊಂಡು ಬಂದ್ಬಿಡ್ತಾರೆ. ನೀವು ಮಲಮೂತ್ರಗಳನ್ನ ಮಾಡದೆ ನೀವು ಸ್ನಾನ ಮಾಡಿ ಬಂದ್ರೆ ಅದು ಮಡಿಗೆ ಬರೋದೇ ಇಲ್ಲ. ಒಳಗಿನ ಕೊಳೆಯನ್ನ ಮೊದಲು ಕಳ್ಕೊಳ್ಬೇಕು. ಅದು ನೈಋತ್ಯ ದಿಕ್ಕು, ಅದಕ್ಕೆ ಪ್ರಶಸ್ತ. ಹಿಂದಿನ ಕಾಲದಲ್ಲೆಲ್ಲ ಯಾರ್ದಾದ್ರೂ ಹಳ್ಳಿಯ ಮನೆಗಳಿದ್ರೆ ನೀವು ಸ್ವಲ್ಪ ವಿಚಾರ ಮಾಡಿದ್ರೆ, ಆಗಿನ ಕಾಲದಲ್ಲಿ ಅವ್ರ ಮನೆ ಕಟ್ಟುವಾಗ ಮನೆ ಒಳಗೆ ಈ ಕೈಕಾಲು ತೊಳ್ಕೊಳ್ಳೋದು, ಮಲಮೂತ್ರ ವಿಸರ್ಜನೆ ಜಾಗ ಮನೆಯ ಒಳಗಿರ್ತಾನೆ ಇರ್ಲಿಲ್ಲ. ಈಗೇನಂದ್ರೆ ನಾವು ಎಲ್ಲಿ ಮಡಿ ಆಗಬೇಕು, ಸ್ನಾನ ಮಾಡಬೇಕು ಅಂತೀವಿ, ಅಲ್ಲೇ ಇಟ್ಕೊಂಡಿರ್ತೀವಿ. ಇದು ನಮ್ಮ ಹಣೆ ಬರ. ಅದಿಲ್ಲದ ಮನೆಯೇ ಇಲ್ಲ. ಸಿಂಗಲ್ ಬಚ್ಚಲ ಮನೆ, ಸಿಂಗಲ್ ಮತ್ತೆ ಕೈಕಾಲು ತೊಳ್ಕೊಳ್ಳೋದು ಆ ಥರದ್ದಿಲ್ಲೇ ಇಲ್ಲ. ಮಡಿ ಹೇಗಾಗತ್ತೆ? ಮಡಿನೇ ನಡೆಯಲ್ಲ. ಯಾರ ಮನಲ್ಲೂ ಮಡಿ ಮಾಡ್ಕೊಳ್ಲಿಕ್ಕೆ ಹಿಂದಿನ ಕಾಲದಲ್ಲಿ ಅದು ಪೂರ ಮನೆಯಿಂದ ಹೊರಗೆ ಇರ್ತಿತ್ತು, ನೈಋತ್ಯ ದಿಕ್ಕಲ್ಲೇ ಇರ್ತಿತ್ತು.
ಇವತ್ತು ಕೂಡ ತುಂಬ ಅದು ಬಹಳ ಬೆಳೆದಿದೆ ವಾಸ್ತು ವಾಸ್ತು ಅಂತ. ಇವತ್ತು ದೇವ ಮೂಲೆಯಲ್ಲಿ ಮಲಮೂತ್ರಗಳ ವಿಸರ್ಜನೆಯ ಮನೆಯನ್ನು ಮಾಡಿರ್ತಾರೆ, ಮನೆ ಒಳಗೇನೆ. ಅದು ಈಶಾನ್ಯದಲ್ಲಿ ಕೆಲವು ಬಾರಿ ಕಟ್ಟಿಬಿಟ್ಟಿರ್ತಾರೆ, ಅಗ್ನಿ ಮೂಲೆಯಲ್ಲಿ ಮಾಡಿರ್ತಾರೆ. ಎಲ್ಲಿ ಮಾಡಲೇಬಾರ್ದೋ ಮಹಾಪ್ರತ್ಯವಾಯವನ್ನು ಹೇಳುತ್ತೋ, ಒಂದು ದೇವ ಮೂಲೆ, ಇನ್ನೊಂದು ಅಗ್ನಿ ಇರಬೇಕಾದಂತಹ ಮೂಲೆ. ಅಲ್ಲಿ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಿತ್ತು ಅಂತ ಆದರೆ ಆ ಮನೆ ಏಳಿಗೆಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಿಂದಿನ ಕಾಲದಲ್ಲಿ ಇದು ಕಾಮನ್ ಸೆನ್ಸು, ಇವಾಗ ಬಾರಿ ಅದೇ ದೊಡ್ಡ ಪ್ರೋಗ್ರಾಮ್. ಅದು ವಾಸ್ತು ನೋಡೋದೇ ಒಂದು ದೊಡ್ಡ. ಹಿಂದಿನ ಕಾಲದಲ್ಲಿ ವಾಸ್ತುವಿನಿಲ್ಲ, ನೈಋತ್ಯಕ್ಕೆ ಅದು ಇರಲೇಬೇಕು, ಆಗ್ನೇಯದಲ್ಲಿ ಅಡಿಗೆ ಮನೆ ಇರಲೇಬೇಕು, ಹೀಗೆಲ್ಲ ಕ್ರಮ ಇಟ್ಕೊಳ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ನೈಋತ್ಯ ದಿಕ್ಕಿನಲ್ಲಿ ಹೋಗಿ ನಿವೃತ್ತಿ ದೇಶ, ಅಲ್ಲಿ ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡಬೇಕು. ಮತ್ತೆ ಹೋಗುವಾಗ ನೀರು ತಗೊಂಡು ಹೋಗ್ಬೇಕಂತೆ. ಆ ನೀರು ಅಷ್ಟೇ, ಅದು ಬಲಗೈಯಲ್ಲಿ ಹಿಡಿಬಾರದು, ಎಡಗೈಯಲ್ಲೇ ಹಿಡಿಬೇಕು. ಕೈ ಅದ್ದಿರಬೇಕು ನೀರೊಳಗೆ. ನೋಡಿ, ಏನಾರು ಅಕಸ್ಮಾತ್ ನಾವು ದೇವ್ರ ಪೂಜೆಗೆ ತರುವ ನೀರು ಎಡಗೈಲಿ ಹಿಡಿದ್ರೆ ಆ ನೀರು ಬರಲ್ಲ. ಮತ್ತೇನಾದ್ರೂ ಆ ನೀರೊಳಗೆ ಬೆರಳೇನಾದ್ರು ಹಾಕಿದ್ರಂತೂ ಬರೋದೇ ಇಲ್ಲ. ಆದರೆ ಬಹಿರ್ದೇಶಕ್ಕೆ ಹೋಗುವ ನೀರಿನಲ್ಲಿ ಎಡಗೈ ಅದ್ದಬೇಕು, ಗಂಗಾ ಸನ್ನಿಧಾನ ಹೋಗಬೇಕು ಅಂತ. ಗಂಗಾ ಸನ್ನಿಧಾನ ಇರಬೇಕು ಅಂತಾದರೆ ಅದರೊಳಗೆ ಬೆರಳು ಅದ್ದಬಾರ್ದು, ಎಡಗೈನಲ್ಲಿ ಹಿಡ್ಕೊಳ್ಬಾರ್ದು, ಹೊಕ್ಕಳಿಂದ ಕೆಳಗಿರಬಾರ್ದು, ಕುತ್ತಿಗೆಯಿಂದ ಮೇಲಿರಬಾರ್ದು ದೇವರಿಗೆ ತರುವಾಗ. ಎಲ್ಲ ಬಹಳ ನಿಯಮಗಳು ಇರ್ತಕ್ಕಂಥದ್ದು. ಹೋಗುವಾಗ ದೊಡ್ಡ ಪಾತ್ರೆಯಲ್ಲಿ, ಯಾಕಂದರೆ ಅದ್ರಲ್ಲಿ ಗಂಡೂಷ ಬಾಯಿ ಮುಕ್ಕಳಿಸೋದಿದೆ, ಕೈಕಾಲಿಗೆ ಕೈಯನ್ನು ಇಲ್ಲಿಂದ ಇಲ್ಲಿವರೆಗೂ ತೊಳ್ಕೊಳ್ತಕ್ಕಂಥದ್ದು, ಕಾಲನ್ನು ಚೆನ್ನಾಗಿ ತೊಳ್ಕೊಳ್ತಕ್ಕಂಥದ್ದು. ಗೃಹಸ್ಥರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಸನ್ಯಾಸಿಗಳು ಎಷ್ಟೆಷ್ಟು ಬಾರಿ ಮೃತ್ತಿಕೆಯನ್ನು ಹಚ್ಕೊಂಡ್ರೆ ಮಾತ್ರ ಅವರು ಮುಂದೆ ದೇವರ ಪೂಜೆಯೋ ಅಥವಾ ಇದು ಗೋಪಿ ಚೆನ್ನ ತೆಯ್ಕೊಳ್ಳಿಕ್ಕೋ, ಆ ಶಂಖಚಕ್ರ ಮುದ್ರೆಗಳನ್ನು ಹಿಡೀಲಿಕ್ಕೋ, ನಿಮ್ಮ ಕೈ ಪವಿತ್ರ ಆಗಬೇಕಂದ್ರೆ ಮೃತ್ತಿಕಾ. ಯಾಕೆಂದ್ರೆ ಇದು ದೇಹ ಆಗಿದ್ದೇ ಮಣ್ಣಿಂದ ಕಾಯ. ಈ ದೇಹಕ್ಕೆ ಪೃಥ್ವಿ, ಅಪ್ಪು, ತೇಜಸ್, ವಾಯು, ಆಕಾಶದಲ್ಲಿ ಪೃಥ್ವಿಯ ಭಾಗ ಜಾಸ್ತಿ. ಹಾಗಾಗಿ ಇದು ಮಣ್ಣಿನಿಂದ ಮಾತ್ರ ಇದನ್ನು ಶುಚಿ ಮಾಡಬೇಕು. ಕೈ ಎರಡು ಕಾಲು. ಯಾರು ಎರಡು ಕೈ ಎರಡು ಕಾಲು ಆ ಶಾಸ್ತ್ರದಲ್ಲಿ ಹೇಳಿದಂತೆ ಮೃತ್ತಿಕಾ ಶೌಚಾದಿಗಳನ್ನು ಮಾಡ್ತಾರೆ, ಅವ್ರಿಗೆ ಸಾಮಾನ್ಯವಾಗಿ ಚರ್ಮ ವ್ಯಾಧಿ ಬರೋದೇ ಇಲ್ಲಂತೆ. ಇವತ್ತು ಅದು ಒಂದು ದೊಡ್ಡ ವ್ಯಾಪಾರ. ಅಂದರೆ ಈ ಮಣ್ಣಿಂದೇ ಸ್ನಾನ, ಮಡ್ ಬಾತ್ ಅಂತ, ಮೈಗೆಲ್ಲ ಮಣ್ಣು ಹಚ್ಚಿ ಗಂಟೆಗಟ್ಟಲೆ ಕಾಲ ಸೂರ್ಯನ ಬಿಸಿಲಿಗೆ ನಿಲ್ಲಿಸಿ ಆಮೇಲೆ ಏನೋ ಸ್ನಾನ ಮಾಡಿ ಅದು ಏನೋ ಒಂದು ಥೆರಪಿ ಥರ ಏನೋ ಒಂದು ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರೆಲ್ಲ ಮೃತ್ತಿಕಾ ಶೌಚ ಅನ್ನೋದು ಭಾರಿ ಪ್ರಧಾನ ಇಟ್ಟಿದ್ರು. ಅವರು ಬೆಳಗಾಗೆದ್ದು ದೊಡ್ಡ ಕಾರ್ಯಕ್ರಮ ಇದು ಮೃತ್ತಿಕಾ ಶೌಚ. ಶೌಚ ಇಲ್ಲದ ಯಾವ ಆಚಾರವೂ ಕೂಡ ಅದು ಕೆಲಸಕ್ಕೆ ಬರಲ್ಲ. ನೀವು ಕೈಕಾಲಿಗೆ ಮಣ್ಣು ಹಚ್ಕೊಂಡಿಲ್ಲ ಅಂತಾದರೆ ಸಂಧ್ಯಾ ವಂದನೆಗೆ ಬರಲ್ಲ, ದೇವರ ಪೂಜೆಗೆ ಬರಲ್ಲ, ಯಾವುದಕ್ಕೂ ಬರಲ್ಲ. ನಾವು ಮನೆಯಲ್ಲಿ ಬೇಡದ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿರ್ತೇವೆ, ಬೇಕಾದ ಮೃತ್ತಿಕಾದಿಗಳನ್ನು ಮಾತ್ರ ಇಡೋದು. ಅದನ್ನು ಮಾಡ್ಕೊಳ್ಬೇಕು. ಮತ್ತು ಇಲ್ಲೆಲ್ಲ ಪುರಾಣಗಳಲ್ಲಿ ಈ ಅಹನೀಕ ಪದ್ಧತಿಯನ್ನು ಹೇಳುವ ಯಾವುದೇ ಪುರಾಣ ಬಂದಾಗಲೂ ಕೂಡ ಈ ಶ್ಲೋಕಗಳೆಲ್ಲ ಸಾಮಾನ್ಯ. ಗ್ರಾಮಾದ್ದೂರತರಂ ಗಚ್ಚೇತ್ ಪುರುಷೋತ್ತಮ ಸೇವಕಃ. ನೋಡಿ, ಮನೆಯಿಂದ ಹೊರಗೆ ಈಶಾನ್ಯದ ಮೂಲೆಯಲ್ಲಿ ಹೇಳಲ್ಲ, ಗ್ರಾಮದಿಂದಲೇ ಹೊರಗೆ ಹೋಗ್ಬೇಕಂತ. ಇಲ್ಲಿ ನೀವು ಗ್ರಾಮ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೆಂಗಳೂರು ಬಿಟ್ಟು ಹೋಗ್ಬೇಕು ಅಂದರೆ ಬೆಳಗಾಗಿ ಇದೊಂದು ಹೆಲಿಕಾಪ್ಟರಲ್ಲೇ ಹೋಗ್ಬೇಕು. ಯಾಕಂದ್ರೆ 60-70 ಕಿಲೋಮೀಟರ್ ಹೋಗೋದು ಯಾವಾಗ, ಬರೋದು ಯಾವಾಗ, ಬಹಳ ಕಷ್ಟ. ಅಪಾರ್ಟ್ಮೆಂಟಲ್ಲಿ ಇದ್ರಂತೂ ಮುಗದೇ ಹೋಯ್ತು, ದೇವರೇ ಕಾಪಾಡಬೇಕು. ಗಚ್ಚೇತ್ ಪುರುಷೋತ್ತಮ ಸೇವಕ, ಪುರುಷೋತ್ತಮ ವ್ರತವನ್ನು ಮಾಡ್ತೇನೆ ಎಂದವರು ಆ ರೀತಿ. ದಿವಾ ಸಂಧ್ಯಾ ಸುಕರ್ಣಸ್ಥಃ ಬ್ರಹ್ಮಸೂತ್ರ ಉದಂಗ್ಮುಖ. ಆಮೇಲೆ
ಕಿವಿಗೆ ಯಜ್ಞೋಪವೀತವನ್ನ ಸುತ್ತಕೊಳ್ಬೇಕಂತೆ ಇದ್ದವರು. ಮತ್ತೆ ಪ್ರಾತಃ ಕಾಲ ಆದರೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಬೇಕಂತೆ. ಯಾಕಂದ್ರೆ ನಮ್ದು ಪ್ರತಿಯೊಂದು ಕರ್ಮ ಭಗವಂತನ ಆರಾಧನೆ ಆಗಬೇಕು. ಪ್ರತಿಯೊಂದು ಕರ್ಮ ಭಗವಂತನ ಆರಾಧನೆ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಹೇಳಿದಂತೆ ನಮ್ಮ ನಡೆ ಇದ್ದಾಗ ಮಾತ್ರ ಎಲ್ಲವೂ ಕೂಡ ಭಗವಂತನ ಪ್ರೀತಿಕಾರಕವಾದ ಕರ್ಮಗಳೇ ಆಗತ್ತೆ. ಆ ನಿಟ್ಟಿನಲ್ಲಿ ಕರ್ಣಸ್ಥಃ ಬ್ರಹ್ಮಸೂತ್ರ, ಸೂತ್ರ ಅಂದರೆ ಜನಿವಾರ, ವೇದ ಉಪನಿಷತ್ತುಗಳು ಅಧ್ಯಯನಕ್ಕಾಗಿ ಅಂತೇನು ಯಜ್ಞೋಪವೀತವನ್ನು ಧಾರಣೆ ಮಾಡ್ರೆ ಅದನ್ನು ಕಿವಿಗೆ ಹಾಕ್ಕೋಬೇಕು. ಆಮೇಲೆ ಅಂತರ್ಧಾಯ ತೃಣೈ ಭೂಮಿ ಶಿರಪ್ರಾವೃತ್ಯ ವಾಸಸಃ ವಕ್ರಂ ನಿಯಮ್ಯ ಯತ್ನೇನ ನೋಷ್ಟಿವೇನೋ ಛೇದಿಸಿ. ಆ ಮಲಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಪುರುಷರಾಗಿರ್ತಕ್ಕಂಥವರು ಅವರು ತಲೆಗೆ ಬಟ್ಟೆಯನ್ನ ಕಟ್ಕೊಳ್ಬೇಕಂತೆ. ಖಾಲಿ ತಲೆ ಇರಬಾರ್ದು. ಆಮೇಲೆ ಉಗುಳಬಾರ್ದು, ಅಲ್ಲಿ ಕೂತು ಉಗುಳ್ತಾ ಉಗುಳ್ತಾ ಕೂತ್ಕೊಳ್ಬಾರ್ದು. ಮುಖವನ್ನು ಬಾಗಿ ಕೂತ್ಕೋಬೇಕು. ಶ್ವಾಸೋಚ್ಛ್ವಾಸ ಹೆಚ್ಚು ಜೋರು ಮಾಡಬಾರ್ದು. ತುಂಬ ನಿಯಮಗಳು ಇರ್ತಕ್ಕಂಥದ್ದು. ಎಷ್ಟು ನೆನಪು ಬರುತ್ತೋ ಅಷ್ಟು ನೆನಪಿನೊಂದಿಗೆ ಬಹಿರ್ದೇಶ ಕಾರ್ಯಕ್ರಮವನ್ನು ಮಾಡಿಕೊಳ್ಬೇಕು. ರಾತ್ರಿ ಸಮಯದಲ್ಲಾದರೆ ದಕ್ಷಿಣಕ್ಕೆ ಅಭಿಮುಖವಾಗಿ ಕೂತ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಾವು ರಾತ್ರಿಗೊಂದು ಬಚ್ಚಲು ಮನೆ, ಹಗಲಿಗೊಂದು ಬಚ್ಚಲು ಮನೆ ಅಂತ ಕಟ್ಕೊಳ್ಳೋ ಯೋಗ್ಯತೆ ಇಲ್ಲ. ಆದ ಕಾರಣ ಇದ್ದಿದ್ರಲ್ಲೇ ಇಲ್ಲ ದಕ್ಷಿಣಕ್ಕೆ ಮುಖ ಇರಬೇಕು, ಇಲ್ಲ ಉತ್ತರಕ್ಕೆ ಮುಖ ಮಾಡಿ ಮಲಮೂತ್ರಗಳ ವಿಸರ್ಜನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ. ಗಂಧಲೇಪ ಕ್ಷಯಕರಂ ಕುರ್ಯಾ ಶೌಚಂ ಮತಂದ್ರಿತಃ. ಈ ಮಣ್ಣನ್ನ ಹಚ್ಕೊಳ್ಬೇಕು ಅಂತ, ದುರ್ಗಂಧ ಹೋಗುವ ತನಕ ನಾವು ಆ ಮೃತ್ತಿಕಾ ಶೌಚಾದಿಗಳನ್ನು ಮಾಡಿಕೊಳ್ಬೇಕು. ಅದನ್ನೆಲ್ಲ ವಿಶೇಷವಾಗಿ ತಿಳಿಸ್ತಾರೆ. ತೀರ್ಥೆ ಶೌಚಂ ನ ಕುರ್ವೀತ ಕುರ್ವಿತೋ ಧೃತವಾರಿಣ. ಇದು ಬಹಳ ಮುಖ್ಯವಾದದ್ದು. ನೀವು ಮನೆ ಬಿಟ್ಟು ಎಲ್ಲರೂ ಹೊರಗೆ ಹೋದಾಗ ತೀರ್ಥಯಾತ್ರೆ ಹೋದ ಸಂದರ್ಭ ಅಥವಾ ನದಿ ಸ್ನಾನಕ್ಕೆ ಹೋಗಿರ್ತೀವಿ, ಅಲ್ಲಿ ನೇರ ಹೋಗಿ ಕೈ ಕಾಲನ್ನ ಅದ್ದಬಾರ್ದು, ಕಾಲು ನೇರ ಅದ್ದಬಾರ್ದು. ವಿಶೇಷವಾಗಿ ಮಲಮೂತ್ರಗಳ ವಿಸರ್ಜನೆ ಮಾಡಿದಾಗ್ಲಂತೂ ಕೈ ಕಾಲನ್ನ ಅದ್ದೋದು ಮಹಾ ಅಪರಾಧ. ಅದು ನದ್ಯಭಿಮಾನಿ ದೇವತೆಗಳಿಗೆ ಮಾಡುವಂತಹ ದೊಡ್ಡ ಅಪರಾಧ. ಅದು ಏನ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಅಂದ್ರೆ ಕುರ್ವೀತೋ ಉದ್ಧೃತ ವಾರಿಣ, ನೀರನ್ನ ತುಂಬಿಕೊಳ್ಬೇಕು, ತುಂಬಿಕೊಂಡು ಹೊರಗೆ ಬರಬೇಕು. ಆ ನದಿಯ ಪಾತ್ರದಿಂದ ಚೂರು ಹೊರಗೆ ಬಂದು ಅಲ್ಲಿ ಕೈಕಾಲು ಮಾಡಿ. ಕೆಲವರು ನೀವು ನೋಡಿರಬಹುದು, ಈ ಕಾವೇರಿಯಲ್ಲೆಲ್ಲ ಹೋದಾಗ ಅಲ್ಲೇ ಸೋಪ್ ಹಚ್ಕೊಂಡು ಅಲ್ಲೇ ಎಲ್ಲ ಮಾಡಿ ಅಲ್ಲೇ ಥೂ 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 ಉಗಿದು. ಇದು ನಮ್ಮ ದೇಶದಲ್ಲಿ ಬಿಟ್ಟರೆ ಬೇರೆ ಕಡೆ ಹೀಗಿಲ್ಲಂತೆ ನಾನು ಕೇಳಿರೋದು. ಬೇರೆ ಕಡೆ ಎಲ್ಲಾದರೂ ಬೇರೆ ದೇಶಗಳಲ್ಲಿ ಹೀಗೆ ಹರಿಯುವ ನದಿಯನ್ನೇನಾದರೂ ಅವರಿಗೆ ಕ್ಲೀನ್ ಅಷ್ಟೇ ಮುಖ್ಯ. ಅಲ್ಲೇನಾದರೂ ಹೊಲಸು ಮಾಡಿದ್ರೆ ಅಲ್ಲೇ ಇರೋರು ಫೈನ್ ಹಾಕ್ತಾರೆ. ಇಲ್ಲಿ ಫೈನ್ಗೇನಿಲ್ಲ, ಫೈನಾಗಿ ಮಾಡಿದ್ರಿ ಅಂತ ಹೇಳಿಬಿಟ್ಟು ಹೋಗ್ತಾರೆ. ಬೇಕಾದ್ರೆ ಅಲ್ಲೇ ಉಗಿತಾರೆ, ಅಲ್ಲೇ ಸೋಪು, ಕೆಲವರು ಅಲ್ಲೇ ಬಟ್ಟೆ, ಜನ್ಮಾಂತರದ ಬಟ್ಟೆ ಅಂತ ಅಂದು ಅಲ್ಲೇ ಒಗಿತಿರ್ತಾರೆ. ಎಲ್ಲ ಹೊಲಸನ್ನು ಅಲ್ಲೇ ಬಿಡ್ತಾರೆ. ನಾವು ಅದನ್ನೇ ಕುಡಿಬೇಕು, ಅದನ್ನೇ ತಿನ್ಬೇಕು. ಅದು ಹೇಗೆ ಮಾಡ್ತಾರೋ, ಅದು ಹೇಗೆ ಮನಸ್ಸು ಬರುತ್ತೋ ಸ್ವಾಮಿ ಸರಿಯರಿಗೆ ಗೊತ್ತು. ಅದು ಜಡವಾದ ಜಲ ಅಂತ ಯಾರಿಗೆ ಭಾವನೆ ಇರುತ್ತೆ ಅವರಿಗೇನು ಬೇಸರ ಆಗಲ್ಲ. ಆದರೆ ಕಾವೇರಿ ಇದು ಗಂಗೆಯ 7 ಗಂಗೆಗಳಲ್ಲಿ ಇದು ಒಂದು ಗಂಗೆ, ಪವಿತ್ರವಾದದ್ದು, ನಮ್ಮ ಪಾಪವನ್ನ ಪರಿಹಾರ ಮಾಡುವಂಥವಳು ಅನ್ನುವ ಭಾವನೆ ಇದ್ದವರಿಗೆ ಆ ರೀತಿ ನೇರ ಕಾಲಿಡೋದಾಗ್ಲಿ, ಬಾಯನ್ನ ಮುಕ್ಕಳಿಸಿ ಕೆಟ್ಟ ಇದನ್ನ ಉಗಿಯೋದಾಗ್ಲಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ಮಾಡಬಾರ್ದು.
ಅದನ್ನು ಪುರುಷೋತ್ತಮ ಮಾಸ ಮಾಡ್ತೀವಿ ಅಂತ ಯಾರು ಹೊರಟ್ರೆ, ಅಧಿಕ ಮಾಸ ಮಾಡ್ತೀನಿ ಅಂತ ಹೊರಟವರು ಇಷ್ಟನ್ನು ಆಚರಿಸಬೇಕು. ಆ 2 ಕೈ ಅಂದರೆ 2 ಮೊಳದಷ್ಟು ಆಳದ ಪ್ರವಾಹ ಇದ್ದರೆ ಕೈ ಕಾಲು ತೊಳಿಬಹುದು, ತೊಂದರೆ ಇಲ್ಲ. ಅದನ್ನು ಹೇಳುತ್ತೆ, ಅರರ್ತ್ನಿ ದ್ವಯ ಸಂಚಾರಿ ತ್ಯಕ್ವಾ ಕುರಿಯಾನ್ನೋ ಧೃತೆ. ಅರರ್ತ್ನಿ ಅಂದರೆ 2 ಮೊಳ, ಅದು ಅಷ್ಟೇ ನೀರಿನ ಹರಿವಿರಬೇಕು, ಹರಿತಾ ಇರಬೇಕು ಆ ನೀರು. ಅದರೊಳಗಾದರೆ ಪರವಾಗಿಲ್ಲ. ನಿಂತ ಈ ಸರೋವರಗಳು ಅವು ಹರಿಯಲ್ಲ, ಸುಮಾರು 5 ಆಳು 4 ಆಳು ಪ್ರಮಾಣದ ಡೆಪ್ತ್ ಇರುತ್ತೆ, ಅದು ಮೆಟ್ಲುಗಳಿರುತ್ತೆ. ಅಂಥ ಕಡೆ ಮಾಡುವಾಗ ನೀರನ್ನು ಎತ್ಕೊಂಡು ಹೋಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕೈಕಾಲು ತೊಳ್ಕೊಂಡಾಗ ಅಥವಾ ಹೊರಗೆ ಹೋದಾಗ ಎಷ್ಟೆಷ್ಟು ಬಾರಿ ಅಂತ ಹೇಳ್ತಾರೆ. 16 ಸಲ ಅಥವಾ 12 ಬಾರಿ ಗಂಡೂಷವನ್ನು ಮಾಡಬೇಕು. ಬಾಯಿಗೆ ನೀರು ಹಾಕ್ಕೊಂಡು ಮುಕ್ಕಳಿಸಿ ಉಗಿಬೇಕು. ಇದರಿಂದ ಮುಖದ ದುರ್ವಾಸನೆ ಶುದ್ಧಿ ಆಗತ್ತೆ ಅಂತ. ಮತ್ತು ಅದೇನು ಹಲ್ಲುಜ್ಜೋದು ಇತ್ಯಾದಿಗಳನ್ನೆಲ್ಲ ಶುದ್ಧವಾಗೇ ಮಾಡಬೇಕು. ಅಂದರೆ ಅರ್ಜೆಂಟಲ್ಲಿ ಏನೋ 1 ಸೆಕೆಂಡ್ ಮಾಡಿ ಬಂದೆ ಹೀಗೆಲ್ಲ ಮಾಡಿದ್ರೆ ದೇವರ ಪೂಜೆಗೆ ಅವನು ಬರೋದೇ ಇಲ್ಲ. ಕೆಲವರು ಮಡಿ ಮಾಡೋ ಬರದಲ್ಲಿ ಹಲ್ಲುಜ್ಜೋದೇ ಮರ್ತು ಬಿಟ್ಟಿರ್ತಾರೆ. ಹಾಗೆಲ್ಲ ಮಾಡಿದ್ರೆ ದೇವ್ರು, ನಾವೆಲ್ಲ ಹೋಗಿ ಮುಗಿಡ್ಕೊಂಡ್ರೆ ದೇವರು ಮುಗಿಡ್ಕೊಂಡು ಬಿಡ್ತಾನೆ. ಹತ್ರ ಬಂದಿಯಲ್ಲ ಅಂತ ಮುಗಿಡ್ಕೊಂಡು ಬಿಡ್ತಾನೆ. ಆಮೇಲೆ ಮುಖಶುದ್ಧಿಗಾಗಿ ಇಷ್ಟು ಬಾರಿ ಮಾಡಬೇಕು. ಗೃಹಸ್ಥಾಶ್ರಮಿಯಾಗಿದ್ದರೆ 8 ಸಲ ಅಥವಾ 4 ಸಲ. ಈ 12 ಅಥವಾ 16 ಬಾರಿ ಬ್ರಹ್ಮಚಾರಿ ಆದವ ಮಾಡಬೇಕು. ಆಮೇಲೆ ಮುಖ ಪ್ರಕ್ಷಾಲನ ಮಾಡಿಕೊಂಡು ದಂತ ಕಾಷ್ಟವನ್ನು ಹಿಡಿದು ಅವನು ಹಲ್ಲನ್ನೆಲ್ಲ ಶುದ್ಧಿ ಮಾಡ್ತಕ್ಕಂಥದ್ದು. ಹಲ್ಲು ಶುದ್ಧಿ ಮಾಡಿಕೊಳ್ಳುವಾಗ ಕಾಷ್ಟದ ದೇವತೆಯನ್ನು ಪ್ರಾರ್ಥನೆ ಮಾಡಬೇಕಂತೆ. ಆಯುರ್ಬಲಂ ಯಶೋವರ್ಚ ಪ್ರಜಾ ಪಶು ವಸೂನಿಚ ಬ್ರಹ್ಮಪ್ರಜ್ಞಾಂಚ ಮೇಧಾಂಚ ತ್ವನ್ನೋ ದೇಹಿ ವನಸ್ಪತೆ. ಆ ವನಸ್ಪತಿಯನ್ನ ಪ್ರಾರ್ಥನೆ ಮಾಡಬೇಕಂತೆ. ಆಯುಷ್ಯ, ಬಲ, ಯಶಸ್ಸು, ವರ್ಚಸ್ಸು, ಸಂತಾನ, ಮನೆಯಲ್ಲಿ ಬೇಕಾದ ಪಶು ವರ್ಗಗಳು, ಭಗವಂತನ ಅರಿವು, ನೆನಪಿನ ಶಕ್ತಿ, ಇದನ್ನೆಲ್ಲ ಕೊಡುವಂಥ ಔಷಧಿ ವನಸ್ಪತಿಗಳಿಗೆ ಅಭಿಮಾನಿಯಾದ ಸೋಮನ ಅಂತರ್ಯಾಮಿಯಾದ ಧನ್ವಂತರಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ದಂತಧಾವನ ಮಾಡುವಾಗ ಪ್ರಾರ್ಥನೆ ಮಾಡಬೇಕಂತ. ನೋಡಿ, ಹಲ್ಲು ಇದ್ರೇನೆ ಎಲ್ಲ. ಮುಖದ ಕಾಂತಿ, ಒಳ್ಳೆ ಮಂತ್ರ ಬರಬೇಕು, ಸ್ತೋತ್ರ ಏನು ಬರಬೇಕಂದ್ರೂ ಹಲ್ಲು ಮುಖ್ಯ. ನಿಮಗೆಲ್ಲ ಗೊತ್ತಿದೆ, ಹಸುಗಳಲ್ಲಿ ಹಲ್ಲನ್ನು ನೋಡಿಯೇ ಅದರ ಆಯುಷ್ಯದ ಬಗ್ಗೆ ಹೇಳ್ತಾರೆ. ಪಶುಗಳಲ್ಲಿ ಮಾತ್ರ ಅಲ್ಲ, ನಮ್ಮಲ್ಲೂ ಅಷ್ಟೇ. ಹಲ್ಲೆಲ್ಲ ಉದುರುತ್ತಾ ಇದೆ ಅಂದರೆ ಗೋವಿಂದ ಆಗ್ತಾ ಇದ್ದಾನೆ ಅಂತ ಅರ್ಥ. ಅದು ಒಂದು ರೀತಿ ಇಡೀ ದೇಹದ ಪಿಲ್ಲರ್. ಒಂದು ಅಳ್ಳಾಡಿದ್ರೂ ವಿಕೆಟ್ ಒಂದೇ ಬೀಳ್ತಾ ಇದೆ ಗೋವಿಂದ ಅಂತಾನೆ ಅರ್ಥ. ಅದು ಚೆನ್ನಾಗಿ ನೋಡ್ಕೊಳ್ಬೇಕು. ಆಯುಷ್ಯ, ಬಲ, ಯಶಸ್ಸು ಎಲ್ಲವನ್ನ ಕೊಡ್ತಕ್ಕಂಥದ್ದು ಆ ವನಸ್ಪತಿಯ ದೇವತೆಯಾದ ಚಂದ್ರನ ಕೈಯಲ್ಲಿರುತ್ತೆ. ಅಂತರ್ಗತನಾದ ಚಂದ್ರಾಂತರ್ಗತನಾದ ಧನ್ವಂತರಿ ರೂಪಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಅದು ಎಂತೆಂಥ ಆ ಕಾಷ್ಟವನ್ನ ಉಪಯೋಗ ಮಾಡಬೇಕು ಅನ್ನೋದು ಕೂಡ ತಿಳಿಸ್ತಾರೆ. ಅಪಾಮಾರ್ಗಂ ಬಾದನಂ ವಾ ದ್ವಾದಶಾಂಗಲ ಮೌರಣಂ. ಅದು ಕಾಷ್ಟದಿಂದ ಹಲ್ಲು ತಿಕ್ಕುವಾಗ 2 ಅಂಗುಲ ಇದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. 2 ಅಂಗುಲ ಮಾತ್ರ ಇರ್ತಕ್ಕಂಥದ್ದು ಶ್ರೇಷ್ಠ ಅಂತ ಹೇಳ್ತಾರೆ. ಅಪಮಾರ್ಗದ ಕಾಷ್ಟ ವಿಶೇಷವಾಗಿ ಉತ್ತಮವಾಗಿರ್ತಕ್ಕಂಥದ್ದು. ಕನಿಷ್ಠ ಅಂಗುಲಿ, ಇವತ್ತು ಕಿರುಬೆರಳಷ್ಟು ದಪ್ಪ ಇದ್ರೆ ಸಾಕು. ನಮ್ಮಲ್ಲಿ ಇಲ್ಲೆಲ್ಲ ಯಾರು ಮಾಡಲ್ಲ. ಆದರೆ ಬೇರೆ ನೀವು UP ಬಿಹಾರ್ ಕಡೆ ಹೋದರೆ ಕೆಲವು ರೈಲ್ವೆ ಸ್ಟೇಷನ್ನಲ್ಲಿ ಹಲ್ಲುಜ್ಜೋ ಕಡ್ಡಿಗಳನ್ನ ಇಟ್ಕೊಂಡು ಕೂತಿರ್ತಾರೆ, ಕಂಟೆ ಅವರು.
ಅದಷ್ಟೇ ಉದ್ದ ಇರುತ್ತೆ, ಅಷ್ಟೇ ದಪ್ಪನೂ ಇರುತ್ತೆ. ಆ ಕಡೆ ಜನ ಎಲ್ಲ ಅದನ್ನು ಜಜ್ಜಿ ಒಮ್ಮೆ ಹಾಕ್ಕೊಂಡ್ರೆ ಒಂದು ಅರ್ಧ ಗಂಟೆ ಅದನ್ನು ಅಗದು ಅದೇ ಬ್ರಷ್ ಮಾಡ್ತಿರ್ತಾರೆ. ಅವ್ರಿಗೆ ನೀವು ನೋಡ್ಬೋದು, ಅವ್ರು 60, 70, 80 ಆದರೂ ಎಲ್ಲ ಹಲ್ಲು ಚೆನ್ನಾಗೇ ಇರುತ್ತೆ. ನಾವೇ ಡೈಲಿ ತಿಂಗಳು ಒಮ್ಮೆ ಪೇಸ್ಟ್ ಚೇಂಜ್ ಮಾಡಿ, ತಿಂಗಳಿಗೊಮ್ಮೆ ಬ್ರಷ್ ಚೇಂಜ್ ಮಾಡಿ, ಡೈಲಿ 3 ಸತಿ ಉಜ್ಜಿದ್ರೂ ಕೂಡ 50ರೊಳಗೆ ಮಿನಿಮಮ್ 3, 4, 5 ಹಲ್ಲು ಡೌನ್ ಆಗಿರೋದು ಎಷ್ಟೋ ಜನಕ್ಕೆ ಇದ್ದೇ ಇದೆ. ನಾವದು ಎಷ್ಟು ನೋಡ್ಕೊಳ್ತೀವಿ ಅಷ್ಟು ಕೈ ಕೊಡುತ್ತೆ. ಎಷ್ಟು ಅದ್ರ ಪಾಡಿಗೆ ಅದನ್ನು ಬಿಡ್ತೇವೆ, ಏನು ಶಾಸ್ತ್ರದಲ್ಲಿ ವಿಹಿತವಾಗಿ ಹೇಳಿದೆಯೋ ಅದು ನಮ್ಮಷ್ಟು ಪೂರ ಇರುತ್ತೆ. ಆಶ್ಚರ್ಯ ಆಗತ್ತದು. ಇಷ್ಟನ್ನು ಮಾಡಿ ಶುಚಿ 12 ಗಂಡೂಷೈ ನಿಷಿದ್ಧಂಪಾನುವಾಸರೆ, 12 ಬಾರಿ ಗಂಡೂಷವನ್ನು ಬಾಯಿಗೆ ನೀರು ಹಾಕಿ ಮುಕ್ಕಳಿಸ್ಬೇಕು. ಭಾನುವಾರ ಅದು ನಿಷಿದ್ಧ. ಮತ್ತು ಶ್ರಾದ್ದ ಮಾಡುವ ದಿನ ನಿಷಿದ್ಧ, ದ್ವಾದಶಿ ದಿನ ನಿಷಿದ್ಧ. ಅವತ್ತೆಲ್ಲ ಬದಲಿ ಮುಖ ದುರ್ವಾಸನೆ ಹೋಗುವ ಸಲುವಾಗಿ ನಿತ್ಯ ಎಷ್ಟು ಬಾರಿ ಗಂಡೂಷ ಮಾಡ್ತೀವಿ ಅದಕ್ಕೆ ಡಬಲ್ ಗಂಡೂಷ ಮಾಡಬೇಕು, 2 ಪಟ್ಟು ದ್ವಿಗುಣವಾಗಿ ಗಂಡೂಷವನ್ನು ಮಾಡಬೇಕು. ಕೈಯಲ್ಲೇ ಸ್ವಲ್ಪ ತಿಕ್ಕೊಂಡು ಚೆನ್ನಾಗಿ ಬಾಯನ್ನು ಚೆನ್ನಾಗಿ ಮುಕ್ಕಳಿಸಿ ಮಾಡಬೇಕು. ಯಾಕಂದರೆ ಏಕಾದಶಿ ದಿನ ಏನೂ ತಿನ್ನದೆ ನಿರಾಹಾರ ಉಪವಾಸ ಮಾಡಿದವ್ರಿಗಿದೆಯಲ್ಲ, ಏಕಾದಶಿನೂ ಚೆನ್ನಾಗಿ ತಿಂದಿದ್ರೆ ಬರೀ ಬಾಯಿ ಮುಕ್ಕಳಿಸಿದ್ರೆ ಏನು ಪ್ರಯೋಜನ ಇಲ್ಲ, ಅವನು ಮತ್ತೆ ಬ್ರಷ್ ಗಿಶ್ ಹಾಕೊಳ್ಳೇಬೇಕು. ಸ್ನಾನ ಅನಂತರಂ ತಾವತ್ ತರ್ಪಯೇ ತೀರ್ಥದೇವತಾ ಆಚಮ್ಯ ಪ್ರಯತ ಸಮ್ಯ ಪ್ರಾತಃ ಸ್ನಾನಂ ಸಮಾಚರೇತ್. ಆಮೇಲೆ ಆಚಮನಾದಿಗಳನ್ನು ಮಾಡಬೇಕು, ಸಮ್ಯಕ್ ಸರಿಯಾಗಿ ಸ್ನಾನವನ್ನು ಮಾಡಬೇಕಂತ. ಸ್ನಾನ ಮಾಡಬೇಕು ಅಂದರೆ ನಾವೆಲ್ಲ ಮಾಡೋದಾಗ್ಬಿಡ್ತಿತ್ತು, ಸರಿಯಾಗಿ ಮಾಡಬೇಕು ಅಂತಾರಲ್ಲ ಅದೇ ಬರೋದು ಪ್ರಾಬ್ಲಮ್. ಯಾಕೆಂದರೆ ಮನೆಯೊಳಗೆ ಒಂದು ಬಚ್ಚಲ ಮನೆ ಇರುತ್ತೆ, 8-10 ಜನ ಮಾಡೋರು ಇರ್ತಾರೆ, ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ. ನೀವು ಅಲ್ಲಿ ಹೋಗಿ ಕೂತ್ಕೊಂಡು ಪ್ರಣವಸ್ಯ ಅಂತ ಶುರು ಮಾಡಿದ್ರೆ ಕಿಟಕಿಯಿಂದ ಯಾರು ಒಳಗೆ ಬರ್ತಾರೋ ದೇವರಿಗೆ ಗೊತ್ತು. ಭಾಳ ಅರ್ಜೆಂಟಲ್ಲಿ ಇರ್ತಾರೆ, ಯಾರಿಗೂ ಹೇಳೋಕ್ಕಾಗಲ್ಲ. ಅಂದ್ರೆ ಏನು ಮಾಡಬೇಕು ಅಂದರೆ ಬೆಳಗಿನ ಜಾವ ಹೇಳ್ಬೇಕು. ಈ ಬೆಳಗಿನ ಜಾವ ಎದ್ರೆ ಯಾರು ಹೇಳಿರಲ್ಲ, ಎಲ್ಲ ಕೆಲಸ ಆರಾಮಾಗಬೇಕು ಅಂತ ಆಸೆ ಇದ್ದರೆ ಬೆಳಗಿನ ಜಾವನೇ ಹೇಳಬೇಕು. 7 ಗಂಟೆ ಅದಿರೋದೇ ಹೇಳಲಿಕ್ಕೆ ಅಂತ 7 ಗಂಟೆಗೆ ಎದ್ದವ್ರಿಗೆ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದರಿಂದ ಅವನು ಪ್ರಯತ್ನಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು. ಆಮೇಲೆ ತರ್ಪಯೇ ತೀರ್ಥದೇವತಾ, ಸ್ನಾನಾಂಗ ತರ್ಪಣ ಅಂತ. ಆಮೇಲೆ ತೀರ್ಥ ದೇವತೆಗಳು, ಎಲ್ಲಿ ನದಿಯಲ್ಲಿ ಅಥವಾ ಎಲ್ಲಿ ಸ್ನಾನ ಮಾಡಿರ್ತೀರಿ, ಎಲ್ಲಿ ಮಾಡಿದರೂ ಗಂಗಾ ಯಮುನಾ ಇವರಿಗೆಲ್ಲ ನಾವು ತರ್ಪಣವನ್ನು ಕೊಡಬೇಕು, ಅವರ ಸ್ಮರಣೆ ಮಾಡಿಯೇ ಮಾಡಬೇಕು. ಸಮುದ್ರಗ ನದಿ ಸ್ನಾನಂ ಉತ್ತಮಂ ಪರಿಕೀರ್ತನಂ. ಆ ನದಿ ಸ್ನಾನದಲ್ಲಿ ಯಾವ ನದಿ ಸಮುದ್ರವನ್ನು ಸೇರುತ್ತೋ ಅದು ಬಹಳ ಉತ್ಕೃಷ್ಟವಾದದ್ದು, ಅಂಥ ನದಿಯ ಸ್ನಾನ. ಅಥವಾ ಸರೋವರ, ಬಾವಿ, ವಾಪಿ, ಕೂಪ, ಇದರ ಸ್ನಾನ ಮಧ್ಯಮಂ ಕಥಿತೈ ಬುಧೈಹಿ, ಇದು ಮಧ್ಯಮ ಸ್ನಾನ. ನೋಡಿ, ಇಲ್ಲಿ ಮುಂದೆ ಬೋರ್ವೆಲ್ಲು ನೆಲ್ಲಿ ಅಂತ ಏನು ಹೇಳಲೇ ಇಲ್ಲ. ಗೃಹೇ ಸ್ನಾನಂತೂ ಸಾಮಾನ್ಯಂ ಗೃಹಸ್ಥಸ್ಯ ಪ್ರಕೀರ್ತಿತಂ. ಮನೆಯೊಳಗೆ ಸ್ನಾನ ಮಾಡ್ತಕ್ಕಂಥದ್ದು ಇದು ಸಾಮಾನ್ಯ. ಹಿಂದಿನ ಕಾಲದಲ್ಲಿ ಮನೆಯ ಹಿಂಬದಿಯಲ್ಲೋ ಮನೆಯ ಮುಂಬದಿಯಲ್ಲೋ ಪಕ್ಕದಲ್ಲೋ ಬಾವಿ ಇರ್ತಿತ್ತು. ಮನೆಯಿಂದ ಹೊರಗೆ ಹೋಗಿ ಸ್ನಾನ ಮಾಡಿ ಬರುವ ಅಕ್ರಮ. ಈಗ ಮನೆಯಲ್ಲಿ ಹೊರಗೋದ್ರೆ ಸ್ನಾನ ಎಲ್ಲಿ ಮಾಡೋದು? ಹೊರಗೆ ಸ್ನಾನಕ್ಕೆ ಜಾಗವೂ ಇಲ್ಲ, ಮಾಡಲಿಕ್ಕೆ ಬರೋದೂ ಇಲ್ಲ. ಅಂದರೆ ಗೃಹಸ್ಥಾಶ್ರಮಿಯಾದವನಿಗೆ ಮನೆಯಲ್ಲಿ ಸ್ನಾನ ಮಾಡುವಾಗ ಅಲ್ಲೇ ಗಂಗಾ ಗಂಗೇತಿಯೋ ಬ್ರೂಯಾತ್ ಅಂತ ಹೇಳಿ ನದ್ಯಭಿಮಾನಿ ದೇವತೆಗಳು ಅಂತರ್ಗತನಾದ ಭಗವಂತನ ರೂಪವನ್ನು ಚಿಂತನೆ ಮಾಡ್ತಾ, ಅಂತರ್ಯಾಮಿಯಾದ ಭಗವಂತ ಇದು ನಿನಗೆ ಅಭಿಷೇಕ ಅಂತ ಮಾಡಿಕೊಂಡ್ರು ಸಾಕು. ತತಶ್ಚವಾಶಸಿ ಶುದ್ಧೇ ಶುಕ್ಲೇ ಚ ಪರಿದಾಯ ಚ. ಆಮೇಲೆ ಉತ್ತಮವಾದ ಬಿಳಿಯ ಬಣ್ಣದ ಪರಿಶುದ್ಧವಾದ ವಸ್ತ್ರವನ್ನು ಉಟ್ಕೊಳ್ಬೇಕು.
ಆಮೇಲೆ ಉತ್ತರೀಯಂ ಸದಾದಾರ್ಯಂ ಬ್ರಾಹ್ಮಣೇನ ವಿಜಾನತ, ಬ್ರಾಹ್ಮಣನಾದವ ಒಂಟಿ ವಸ್ತ್ರದಲ್ಲಿ ಇರಬಾರದು, ಇನ್ನೊಂದು ವಸ್ತ್ರ ಇರಲೇಬೇಕು. ನಾವೆಲ್ಲ ಸಾಮಾನ್ಯವಾಗಿ ದೇವ್ರ ಪೂಜೆ ಮಾಡುವಾಗ ಒಂದು ಮಡಪಂಚ ಉಟ್ಕೊಂಡಿರ್ತೀವಿ, ಒಂದು ಮಡಪಂಚ ಒಣಗಿ ಹಾಕಿರ್ತೀವಿ. ಒಂಟಿ ಪಂಚ ಉಟ್ಕೊಂಡು ಮಾಡೋದೇ ಸಂಪ್ರದಾಯ ಆಗ್ಬಿಟ್ಟಿದೆ. ಹಾಗೆ ಮಾಡ್ಲಿಕ್ಕೆ ಬರಲ್ಲ. ಮೈ ಮೇಲೆ ಒಂದು ವಸ್ತ್ರ ಇನ್ನೊಂದಿರಬೇಕು. ಎರಡು ವಸ್ತ್ರ ಇಲ್ಲದೆ ಹೋಮ, ಸ್ನಾನ, ಜಪ, ತರ್ಪಣ ಇತ್ಯಾದಿಗಳು ಯಾವುದು ಬರೋದೇ ಇಲ್ಲ. ಒಂಟಿ ವಸ್ತ್ರ ಮಾಡಬಾರ್ದು. ಉಪವಿಶ್ಯ ಶುಚೌ ದೇಶೆ ಪ್ರಾಂಗ್ಮುಖೋ ವಾ ಉದಂಖೇ ಮುಖಃ. ಆಮೇಲೆ ಶುಚಿಯಾದ ದೇಶದಲ್ಲಿ ಕೂತ್ಕೊಳ್ಬೇಕಂತೆ. ಪೂರ್ವ ಅಥವಾ ಉತ್ತರ ದಿಕ್ಕು ಕೂತ್ಕೋಬೇಕು. ಭೂತ್ವಾ ಬದ್ಧ ಶಿಖಃ, ಶಿಖ ಬಿಟ್ಟಿದ್ರೆ, ಬಿಡಕ್ಕೆ ಇದ್ದಾಗ ಬಿಟ್ಟಿದ್ರೆ ಅದನ್ನು ಗಂಟು ಹಾಕೋಬೇಕು. ಕುರಿಯಾದಂತರ್ಜಾನುರ್ಭುಜದ್ವಯಂ, ಆಚಮನ ಮಾಡುವಾಗ ತೊಡೆಯಿಂದ ಕೈ ಹೊರಗಿರಬಾರ್ದು. ಅಂತರ್ಜಾನು, ತೊಡೆಯ ಒಳಗೆ ಕೈ ಇಟ್ಕೊಂಡು ಆಚಮನ ಮಾಡಬೇಕು. ಎಲ್ಲೋ ಇಟ್ಕೊಂಡು ಅಲ್ಲೆಲ್ಲ ಕೂತ್ಕೊಂಡು ಹೀಗೆ ಮಾಡಿ, ಕೆಲವು ಸತಿ ಆಚಮನ ಮಾಡ್ರಿ ಅಂದ್ರೆ ಆ ಕಡೆ ತಿರ್ಕೊಂಡು ಅಲ್ಲಿಂದಲೇ ಎಸ್ಕೊಳ್ಳೋದು ಕೆಲವರು. ಇನ್ನು ಕೆಲವರು ನಾಲ್ಗೆನೆ ಹೊರಗೆ ಬಿಟ್ಬಿಟ್ಟಿರ್ತಾರೆ. ಆಚಮನ ಮಾಡಿ ಅಂತ ಅವ್ರು ಸ್ಟ್ರಾ ಮಾಡ್ಕೊಂಡು ಬಿಡ್ತಾರೆ ನಾಲ್ಗೆನ. ಸೊರ್ರಂತ ಹೇಳ್ಕೊಂಡು ಶಬ್ದ ಬಂದ್ರೆ ಸುರ ಹೆಂಡಕ್ಕೆ ಸಮಾನ. ಅದು ಶಬ್ದ ಬರಬಾರ್ದು. ನೀರಿರೋ ಕಡೆ ನೀವು ಬರಬಾರ್ದು, ನೀವು ಇರೋ ಹತ್ರ ನೀರು ಬರಬೇಕು. ಆಚಮನ ಮಾಡ್ಬೇಕಾದ್ರೆ ಕೈಯೇ ಇಲ್ಲಿ ಹೋಗ್ಬೇಕಾವೇನ, ಬಾಯಿ ಕೆಳಗೆ ಬರಬಾರ್ದು. ಅದಕ್ಕೆ ಆಚಾರ್ಯ ಇವೆಲ್ಲ ಹೇಳಲೇಬೇಡಿ, ಏನು ಹೇಳೋ ಮುಗಿಸ್ಕೊಂಡು ಪುರಾಣ ಹೇಳಿ ಅಂತ ಹೇಳಿದಿರಿ. ಇಲ್ಲಿ ಏನು ಬರ್ದಿರಿದಾರೋ ಹೇಳಿಬಿಡ್ತೀವಿ. ಯಾವತ್ತಾರು ನಿಮಗೆ ನೆನಪಿಗೆ ಬಂದು ಮಾಡುವ ಒಂದು ಆಚಮನ ಸರಿಯಾಗಿ ಮಾಡಿಬಿಟ್ರೆ, ಕೆಲವ್ರು ಅಂತಿರ್ತಾರೆ ಅಯ್ಯೋ ಅವನಿಗೆ ಒಂದು ಆಚಮನ ಮಾಡಕ್ ಬರಲ್ಲ ಅಂತಿರ್ತಾರೆ. ಅದು ಹೇಗೆ ಅಂದ್ರೆ ಹೀಗೆ ಕ್ರಮಬದ್ಧವಾಗಿ ಒಂದು ಆಚಮನವನ್ನು ಮಾಡುವ ಯೋಗ್ಯತೆ ನಮಗಿಲ್ಲ ಅಂತ ತಿಳಿಸ್ತಾರೆ. ಯಾವತ್ತಾರು ನೆನಪು ಬಂದಾಗ ನಿಮ್ಮ ಕತ್ತಿ ಹೀಗೆ ಬಗ್ತಿದೆ, ಇಲ್ಲ ಆಚಾರ ಹೇಳಿದ್ರು ಅಂತ ಕೈಯ ಮೇಲೆ ತೊಗೊಂಡೋಗ ನೆನಪು ಬಂದ್ರು ಸಾಕು. ಹಾಗಾಗಿ ಆಚಮನ ಮಾಡುವಾಗ ಹಾಗೆ. ಆಮೇಲೆ ನೋಚಿಷ್ಟಂ, ಇನ್ನೊಂದೇನೆಂದ್ರೆ ಕೆಲವರು ಒಮ್ಮೆ ನೀರು ಹಾಕೊಂಡು ಅದನ್ನೇ ಹೀಗೀಗೆ ಅನ್ಕೊಂಡ್ಬಿಡ್ತಾರೆ. ಕೇಶವಾಯಸ್ವ, ನಾರಾಯಣಸ್ವ, ಮಾಧವಾಯಸ್ವ. ಮಹಾ ಅನ್ಯಾಯ. ಅದು ಉಚ್ಚಿಷ್ಟ ಆಗತ್ತದು, ಎಂಜಿಲ್ ನೀರು ಬರಲ್ಲ. ಇನ್ನು ಕೆಲವರು ಒಂದು ದೊಡ್ಡ ಉದ್ಧರಣೆ ಅಂದರೆ ಸಾರು ಬಡಿಸೋ ಸೌಟೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವರು ಆ ಉದ್ಧರಣೆ ಒಂದ್ಸತಿ ಕೇಶವಾಯಸ್ವ, ಅದರೊಳಗೆ ನಾರಾಯಣಸ್ವ, ಅದರೊಳಗೆ ಅದು ಉಚ್ಚಿಷ್ಟವೇ. ನೋಡ್ಲಿಕ್ಕೆ ನಗು ಬರುತ್ತೆ, ಆದರೆ ನಮ್ದೆಲ್ಲ ವಿಧಿ ಹೀಗೆ ಇರುತ್ತೆ. ಸ್ವಲ್ಪ ಯಾವ ಥರ ಕೇಳಿದ ದಿನವಾದರೂ, ಹಿಂದಿನ ದಿನ ಮುಂದಿನ ದಿನವಾದರೂ ಆರಾಧನೆ ಇದ್ದಾಗೆ, ಪೂರ್ವಾರಾಧನೆ, ಉತ್ತರಾರಾಧನೆ, ಅವ 3 ದಿವಸ ಏನಾರು ನೆಟ್ಟಿಗೆ ಮಾಡಿದ್ರೆ ಅಟ್ಟೆ ಪುಣ್ಯ. ಅದರಿಂದ ಆಚಮನ ಮಾಡುವಾಗ ಅದು ಗಂಡಸರಿರಲಿ ಹೆಂಗಸರಿರಲಿ ಆಚಮನ ಮಾಡುವಾಗ ಈ ಕ್ರಮದಲ್ಲಿ ಮಾಡಬೇಕು. ಆಮೇಲೆ ಭುಕ್ತೋಚ್ಚಿಷ್ಟಂತೂ ವರ್ಜೆ. ಯಾರೋ ಕುಡಿದು ಬಿಟ್ಟು ನೀರನ್ನು ಇಟ್ಕೊಂಡು ಅದರೊಳಗೆ ಸಂಧ್ಯಾವನೆ, ಎಲ್ಲೋ ಹೋಗಿರ್ತೀರಿ ಅಲ್ಲಿ ನೀರು ಸಿಗಲ್ಲ, ಯಾರೋ ಕುಡ್ದಿಟ್ಟಿರ್ತಾರೆ, ಅದನ್ನೇ ಬಿಡಕ್ಕಿಂತೂ ಮಾಡೋದು ಒಳ್ಳೇದಲ್ವಾ ಆಚಾರ್ಯ, ಅದೇ ನೀರಿತ್ತು ಅಂತ ಹಾಗೆ ಮಾಡಿದ್ರೆಲ್ಲ ಬರಲ್ಲ. ಅದಕ್ಕೆ ಅಂತ ಪರಿಶುದ್ಧವಾದ ಒಂದು ನೀರನ್ನೇ ಸಂಗ್ರಹ ಮಾಡಿಟ್ಕೊಳ್ಬೇಕು. ಆಚಮ್ಯ ತಿಲಕಂ ಕುರ್ಯಾತ್ ಗೋಪಿ ಚಂದನ ಮೃತ್ಸ್ನಯ ಊರ್ಧ್ವಪುಂಡ್ರಂ ರುಜುಂ ಸೌಮ್ಯಂ ದಂಡಾಕಾರಂ ಪ್ರಕಲ್ಪಯೇತ್. ಆಚಮನ ಮಾಡಿ ತಿಲಕವನ್ನ ಧಾರಣೆ ಮಾಡಬೇಕು. ಅವರವರಿಗೆ ಯಾರಿಗೆ ಯಾವುದು ವಿಹಿತ ಅನ್ಸತ್ತೆ ಅವರ ಪರಂಪರೆಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಆ ತಿಲಕವನ್ನ ಧಾರಣೆ ಮಾಡುವುದು. ವಿಶೇಷವಾಗಿ ಊರ್ಧ್ವ ಪುಂಡ್ರಂ, ರುಜುಂ ನೇರವಾಗಿರಬೇಕು, ಊರ್ಧ್ವ ಗಮನವಾಗಿರಬೇಕು, ಸೌಮ್ಯವಾಗಿರಬೇಕು. ಕೆಲವರು ಹಚ್ಕೊಂಡಿರ್ತಾರೆ, ನೋಡಿದ್ರೆ ಭಯ ಆಗ್ಬೇಕು, ಎಲ್ಲ ಕಡೆ ಹಚ್ಕೊಂಡ್ಬಿಟ್ಟಿರ್ತಾರೆ. ಏನಾಗಿರುತ್ತೋ ಏನು ಕತೆ, ಕಿಟಾರದ ಕಿರ್ಚ್ಕೊಂಡ್ಬಿಡ್ಬೇಕು ಮಕ್ಕಳು ನೋಡಿದ್ರೆ. ಹಾಗೆಲ್ಲ ಎಲ್ಲ ಸೌಮ್ಯವಾಗಿರಬೇಕು, ದಂಡಾಕಾರವಾಗಿರಬೇಕು. ಊರ್ಧ್ವ ಪುಂಡ್ರಂ ತ್ರಿಪುಂಡ್ರಂ ವಾ ಮಧ್ಯೆ ಛಿದ್ರಂ ಪ್ರಕಲ್ಪಯೇತ್, ಮಧ್ಯದಲ್ಲಿ ಛಿದ್ರ ಇರಬೇಕು. ನಿವಸೇದೂರ್ಧ್ವ ಪುಂಡ್ರಂತೂ ಶ್ರಿಯಾ ಸಹರಿ ಸ್ವಯಂ. ಯಾರು ಊರ್ಧ್ವ ಪುಂಡ್ರವನ್ನ ಧಾರಣೆ ಮಾಡಿರ್ತಾರೆ ಅಲ್ಲಿ ಲಕ್ಷ್ಮಿಯಿಂದ ಸಹಿತನಾಗಿ ನಾರಾಯಣ ಇರ್ತಾನೆ. ತ್ರಿಪುಂಡ್ರೇ ದುರ್ಜತಿ ಸಾಕ್ಷಾತ್ ಉಮಯ ಸಹ ಸರ್ವದ ವಿನಾ ಛಿದ್ರಂತು ತತ್ಪುಂಡ್ರಂ. ಹಣೆಯಲ್ಲಿ ಕೆಲವರು ಸುಮ್ಮನೆ ಹೀಗೊಂದು ಹಚ್ಕೊಂಡು ಅದ್ರ ಮೇಲೆ ಒಂದು ಮುದ್ರೆ ಹಾಕೊಂಡು ಬಂದ್ಬಿಟ್ರೆ
ಅದನ್ನ ಒದ್ದೆ ಬಟ್ಟೆಯಲ್ಲಿ ಮಧ್ಯ ಛಿದ್ರ ಮಾಡದೆ ಸುಮ್ಮನೆ ಹೀಗೆ ಗೋಪ್ಚನ ಹಚ್ಕೊಳ್ಳೋದು, ಮತ್ತೆ ಅದರ ಮೇಲೆ ಒಂದು ಮುದ್ರೆ ಒತ್ಕೊಂಡು ಬಿಡೋದು. ಹಾಗೆ ಮಾಡಿದ್ರೆ ಏನಾಗುತ್ತೆ ಅಂದರೆ ಶುನ ಪಾದ ಸಮಂ ವಿದುಹು. ಶುನ ಅಂದರೆ ನಾಯಿ, ನಾಯಿ ಪಾದಕ್ಕೆ ಸಮ ಆಗುತ್ತದು. ಅಲ್ಲಿ ದೇವರು ವಾಸ ಮಾಡೋಲ್ಲ, ಕ್ರಮಬದ್ಧವಾಗಿರಬೇಕು. ಮತ್ತೆ ಆ ಗೋಪಿಚಂದನದ ಬಣ್ಣಗಳು ಹೇಳ್ತಾರೆ. ಶ್ವೇತಂ ಜ್ಞಾನಕರಂ ಪ್ರೋಕ್ತಂ, ಬಿಳಿಯ ಬಣ್ಣದ ಗೋಪಿಚಂದನ ಅದು ಜ್ಞಾನಕರ, ಜ್ಞಾನವನ್ನು ಕೊಡುವಂಥದ್ದು. ರಕ್ತಂ ವಶ್ಯಕರಂ ನೃಣಾಂ, ಕೆಂಪು ಹಣೆಯ ತಿಲಕ ವಶ್ಯಕರವಾಗಿರ್ತಕ್ಕ, ವಶೀಕರಣ ಮಾಡ್ತಕ್ಕಂಥದ್ದು. ಪೀತಂ ಸರ್ವೃದ್ಧಿದಂ ಪ್ರೋಕ್ತಂ ಅನ್ಯತ್ತು ಪರಿವರ್ಜಯೇತ್. ಪೀತ ಬಣ್ಣ, ಆ ಸಾಮಾನ್ಯವಾಗಿ ಶ್ವೇತ ಬಣ್ಣವನ್ನು ಉಪಯೋಗ ಮಾಡಬೇಕೇ ವಿನಃ ಮಿಕ್ಕಾದವನ್ನ ಮಾಡಬಾರ್ದು, ಅದನ್ನು ಬಿಟ್ಟುಬಿಡಬೇಕು ಅಂತ ಹೇಳ್ತಾ ಇದೆ. ಶಂಖಚಕ್ರಾಧಿಕಂ ದಾರ್ಯಂ ಗೋಪಿ ಚಂದನ ಮೃತ್ಸ್ನಯ ಸರ್ವ ಪಾಪ ಕ್ಷಯಕರಂ ಪೂಜಾಂಗಂ ಪರಿಕೀರ್ತಿತಂ. ಯಾರು ಬೇಕಾದರೂ ಹಣೆಗೆ ಒಂದು ನಾಮವನ್ನು ಎಲ್ಲರೂ ಹಣೆಗೆ ಹಚ್ಕೊಳ್ಬೋದು. ಯಾರಿಗೆ ವಿಹಿತ ಅವರು ಶಂಖಚಕ್ರವನ್ನು ಧಾರಣೆ ಮಾಡಬೇಕು. ಇದು ಎಲ್ಲ ಪಾಪವನ್ನು ಕ್ಷಯ ಮಾಡ್ತಕ್ಕಂಥದ್ದು, ವಿಷ್ಣು ಪೂಜೆಗೆ ಅಂಗವಾಗಿರ್ತಕ್ಕಂಥದ್ದು. ವೈಷ್ಣವ ಲಾಂಛನವನ್ನು ಧಾರಣೆ ಮಾಡದೆ ವಿಷ್ಣು ಪೂಜೆಯನ್ನು ಮಾಡುವ ಹಾಗಿಲ್ಲ. ನೀವು ಯಾವ ಆಫೀಸ್ಗೆ ಹೋಗ್ತಿರೋ ಆಫೀಸ್ಗೆ ಸಂಬಂಧಪಟ್ಟ ಒಂದು ID ಕಾರ್ಡ್ ಇಲ್ಲದೆ ನಿಮಗೆ ಒಳಗೆ ಬಿಡಲ್ಲ, ಅದು ಸಾಮಾನ್ಯ. ಹಾಗೆ ಇದು ಭಗವಂತ ನಿಂದು ಅಂತ ತೋರಿಸ್ಲಿಕ್ಕೆ ಶಂಖಚಕ್ರಗಳು ಅವನ ದಾಸರು, ಅವನ ಪೂಜೆ ಇದೆಲ್ಲ ಅದರ ಅಂಗವಾಗಿ ಇದೆಲ್ಲ ಧಾರಣೆ ಅಂತ ತಿಳ್ಕೊಂಡು ಮಾಡ್ತಕ್ಕಂಥದ್ದು. ಶಂಖಚಕ್ರಾದಿ ಚಿನ್ನಾನಿ ದೃಶ್ಯಂತೆ ಯಸ್ಯ ವಿಗ್ರಹೇ ಮರ್ತ್ಯೋ ಮರ್ತ್ಯೋ ನ ವಿಜ್ಞೇಯ ಸನಿತ್ಯಂ ಭಗವತ್ತನು. ಎಷ್ಟು ಒಳ್ಳೆ ಮಾತು ಹೇಳ್ತಾರೆ. ಯಾರ ದೇಹದಲ್ಲಿ ಶಂಖಚಕ್ರಾದಿಗಳು ಕಾಣ್ತಾ ಇದೆ ಅವನನ್ನ ಮನುಷ್ಯ ಅಂತ ತಿಳ್ಕೊಳ್ಬೇಡಿ, ಅದು ಭಗವಂತ ವಾಸ ಮಾಡುವ ರಥ ಅಂತ ತಿಳ್ಕೊಳ್ಳಿ, ಅಲ್ಲಿ ದೇವರಿದ್ದಾನೆ ಅಂತ ತಿಳ್ಕೊಳ್ಳಿ. ಪಾಪಂ ಸುಕೃತಂ ಸುಕೃತ ರೂಪಂತು ಜಾಯತೆ ತಸ್ಯ ದೇಹಿನ ಶಂಖಚಕ್ರಾದಿ ಚಿನ್ನಾನಿ ಯೋಧಾರಯತಿ ನಿತ್ಯಶಃ. ಯಾರು ನಿತ್ಯದಲ್ಲಿ ಮುದ್ರಾಧಾರಣೆಯನ್ನು ಮಾಡ್ಕೊಳ್ತಾ ಇದ್ದಾರೋ ಅವರು ಮಾಡುವ ಎಲ್ಲ ಕರ್ಮಗಳು ಕೂಡ ಪಾಪಂ ಸುಕೃತ ರೂಪಂತು. ಯದ್ಯಪಿ ಅವರ ಕಡೆಯಿಂದ ಏನೋ ನಡೀತಿರುತ್ತೆ, ಆದರೆ ಅದು ಕೂಡ ಸುಕರ್ಮ ಆಗ್ಬಿಡುತ್ತಂತೆ, ಸತ್ಕರ್ಮವೇ ಆಗ್ಬಿಡುತ್ತಂತೆ. ಯಾಕೆಂದ್ರೆ ಭಗವಂತನ ಇಚ್ಛೆಗೆ ಬಂದರೆ ಅವನು ಏನೂ ಮಾಡ್ತಾನೆ. ಭಗವಂತನ ಚಿಹ್ನೆಯನ್ನ ಧಾರಣೆ ಮಾಡುವವರು ಏನಾದರೂ ಅಪ್ಪಿ ತಪ್ಪುಗಳು ಅವರಿಂದ ನಡೆದರೂ ಕೂಡ ಭಗವಂತ ಅದನ್ನ ಗಮನ ಮಾಡದೆ ಅವರಿಗೆ ಅನುಗ್ರಹವನ್ನೇ ಮಾಡ್ತಾ ಇದ್ದಾನೆ. ನಾರಾಯಣಾಯುಧೈರ್ನಿತ್ಯಂ ಚಿನ್ನಿತೋ ಯಸ್ಯ ವಿಗ್ರಹ ಪಾಪಕೋಟಿಯುತಸ್ಯಾಪಿ ತಸ್ಯ ಕಿಂ ಕುರುತೆ ಯಮಃ. ನಾರಾಯಣನ ಆಯುಧಗಳನ್ನು ಯಾರು ಧಾರಣೆ ಮಾಡಿರ್ತಾರೆ ನೋಡಿ, ಇಲ್ಲೊಂದು ಶಬ್ದ ಇದೆ, ನಿತ್ಯಂ ಅಂದಿದ್ದಾರೆ. ಕೆಲವರು ಜೀವನದಲ್ಲಿ ವರ್ಷಕ್ಕೆ 2 ಬಾರಿ ಮಾತ್ರ ಹಚ್ಕೊಳ್ತಾರೆ, ಒಂದು ಅಪ್ಪನ ತಿಥಿ, ಇನ್ನೊಂದು ಅಮ್ಮನ ತಿಥಿ. ಇನ್ಯಾವತ್ತೂ ಹಚ್ಕೊಳ್ಳೋದು ಅವ್ರಿಗೆ ಹೇಳಿಲ್ಲ. ಇದು ನಿತ್ಯಂ, ನಿತ್ಯದಲ್ಲಿ ಧಾರಣೆ ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ. ಅವನೊಳಗೆ ಬೇಕಾದ ಪಾಪಗಳಿದ್ರೂ ಕೂಡ ಯಮದೂತರು ಏನು ಮಾಡ್ಲಿಕ್ಕಾಗಲ್ಲ ಅಂತ ಹಣೆ ಒಳಗಿದ್ರೆ. ಶ್ರದ್ಧೆಯಿಂದ ಹಚ್ಚಿದ್ರೆ, ಮೋಸ ಮಾಡ್ಲಿಕ್ಕೆ ಹಚ್ಚಿದ್ರೆ ಪ್ರಯೋಜನ ಇಲ್ಲ. ಅಂದ್ರೆ ಮುದ್ರಾ ಗೋಪಿಚಂದನ ಇದಾಯಿತು. ಇದಾದ ಮೇಲೆ ಪ್ರಾಣಾಯಾಮಂ ತತಕೃತ್ವ ಸಂಧ್ಯಾ ವಂದನಮಾಚರೇತ್. ಪ್ರಾಣಾಯಾಮ ಮಾಡಬೇಕು. ಇವತ್ತು ಪ್ರಾಣಾಯಾಮ ಅದು ಯೋಗ ಕ್ಲಾಸ್ಗೆ ಹೋಗಿ ಮಾಡೋದು ಅಂತ ಹಾಗೇನಿಲ್ಲ ರೀ. ನಿಜವಾಗಿಯೂ ಸಂಧ್ಯಾ ವಂದನೆ ಮಾಡಿಬಿಟ್ರೆ ಸಾಕು, ಮಿನಿಮಮ್ 10 ರಿಂದ 12 ಬಾರಿ ಪ್ರಾಣಾಯಾಮಗಳಾಗ್ಬಿಡುತ್ತೆ. ನಾವು ಮಾಡಲ್ಲ ಅಷ್ಟೇ. ಗಾಯತ್ರಿ ಜಪ ಮಾಡುವಾಗ ಪ್ರಾಣಾಯಾಮ ಇದೆ, ಅರ್ಘ್ಯ ಪ್ರದಾನಕ್ಕೆ ಪ್ರಾಣಾಯಾಮ ಇದೆ.
ಆಮೇಲೆ ನಾರಾಯಣ ಅಷ್ಟಾಕ್ಷರ ಮಾಡುವಾಗ ಪ್ರಾಣಾಯಾಮ ಇದೆ, ಕೃಷ್ಣ ಷಡಕ್ಷರ ಮಾಡುವಾಗಿದೆ. ಯಾವುದೇ ಮಂತ್ರ, ಧನ್ವಂತರಿ ಮಂತ್ರ, ವೇದವ್ಯಾಸ ಮಂತ್ರ, ಯಾವುದೇ ಮಂತ್ರ ಮಾಡಬೇಕಾದರೂ ಆಯಾಯ ಮಂತ್ರಗಳಿಂದ ಮೊದಲು ಪ್ರಾಣಾಯಾಮ, ಪೂರಕ, ರೇಚಕ, ಕುಂಭಕದಲ್ಲೇ ಧ್ಯಾನ ಮಾಡಬೇಕು. ಇದೆಲ್ಲ ಕ್ರಮ ಇದೆ. ಪ್ರಾಣಾಯಾಮ ಅಂದರೆ ಶೋಧನೆ ಮಾಡ್ತಕ್ಕಂಥದ್ದು, ವಾಯುದೇವರ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಅಂತಹ ಪ್ರಾಣಾಯಾಮ ಮಾಡಿ ಸಂಧ್ಯಾ ವಂದನೆಯನ್ನು ಮಾಡಬೇಕು. ಪೂರ್ವ ಸಂಧ್ಯಾಂ ಸನಕ್ಷತ್ರಾಂ ಉಪಾಸೀತ ಯಥಾ ವಿಧಿಹಿ. ನೋಡಿ, ಇಲ್ಲಿ ಬಹಳ ವಿಶೇಷ. ಈ ಸಂಧ್ಯಾ ವಂದನೆ ಮಾಡುವಾಗ ನಕ್ಷತ್ರಗಳಿರುವಾಗ ಮಾಡಬೇಕಂತ. ಯಾವ ಸಂಧ್ಯಾ ವಂದನೆ? ಸಾಯಂಕಾಲದ್ದಲ್ಲ, ಬೆಳಗಿನ ಸಂಧ್ಯಾ ವಂದನೆ. ಪೂರ್ವ ಅಂದರೆ ಬೆಳಗ್ಗಿನ ಸಂಧ್ಯಾ ವಂದನೆಯನ್ನ ಸನಕ್ಷತ್ರಮುಪಾಸೀತ. ಇನ್ನೂ ಅಲ್ಲಲ್ಲಿ ನಕ್ಷತ್ರ ಚೆನ್ನಾಗಿ ಕಾಣ್ತಾ ಇರಬೇಕಾಗಿ ಮಾಡಬೇಕು. ಆಮೇಲೆ ಗಾಯತ್ರೀಂ ಅಭ್ಯಸೇತ್ವ ಯಾವದಾದಿತ್ಯ ದರ್ಶನಂ. ಸೂರ್ಯ ಉದಯ ಆಗುವ ತನಕ ಗಾಯತ್ರಿಯನ್ನು ಜಪ ಮಾಡಬೇಕು. ಒಂದಿನ ಮಾಡಿದ ನೆನಪು ನಂಗಿಲ್ಲ, ಬಹಳ ಕಷ್ಟ. ಶಾಸ್ತ್ರದಲ್ಲಿ ಎಷ್ಟು ಹೇಳುತ್ತೆ. ಒಂದಿನ ವಾದೀಂದ್ರ ವಿಜೇಂದ್ರ ಸ್ವಾಮಿಗಳು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅಲಮೇಕ ದಿನಂ ಅಂತಾರೆ. ಒಂದು ದಿನ ಶಾಸ್ತ್ರದಲ್ಲಿ ಹೇಳಿದಂತೆ ನಡೆಯುವ ಹಾಗೆ ನೀನು ಅನುಗ್ರಹ ಮಾಡು ಅಂತ ಕೇಳ್ಕೊಳ್ತಾರೆ. ಬೆಳಗಿನ ಜಾವ 4:15 ಎದ್ರೆ ಸೂರ್ಯೋದಯ 6:00 ಅಂತಿದ್ರೆ ಈ ಹೇಳಿದ್ದೆಲ್ಲ 1/1 ಮಾಡುವಾಗ ನಿಮಗೆ 1000 ಗಾಯತ್ರಿ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟೇ ಟೈಮ್ ಉಳಿಯತ್ತೆ. ಸೂರ್ಯೋದಯಕ್ಕೆ ನೀವು 1000 ಮಾಡೋಕ್ಕೂ ಸೂರ್ಯೋದಯ ಆಗೋಕ್ಕೂ ಸರಿ ಹೋಗುತ್ತೆ. ಅಂತ ಸಂಧ್ಯಾ ವಂದನೆ ಮಾಡಬೇಕು. ಆಮೇಲೆ ಉಪಸ್ಥಾಯ ಕೃತಾಂಜಲಿ. ಗಾಯತ್ರಿ ಜಪ ಆದಮೇಲೆ ಉಪಸ್ಥಾನ, ದಿಕ್ಕ ದೇವತೆಗಳಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಕೈ ಮುಗಿತಾ ಪ್ರಾಚ್ಛೇದಸೆ ಯಾಶ್ಚ ದೇವತಾ ಯೇ ತಸ್ಯಾಂ ಪ್ರತಿವಸಂದಿ ಏತಾಭ್ಯಶ್ಚ ನಮೋ ನಮಃ. ಕೈ ಮುಗಿದು ಮಾಡಬೇಕು. ಕೆಲವರು ಕೂತ್ಕಡನೆ ಹೀಗೀಗೆಲ್ಲ ಅಂದ್ಬಿಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ನಿಂತ್ಕೊಂಡೆ ದೇವರು ಶಕ್ತಿ ಕೊಟ್ಟಾಗ, ಕೈಕಾಲು ಗಟ್ಟಿ ಇದ್ದಾಗ ಆ ದಿಗ್ದೇವತೆಗಳಿಗೆಲ್ಲ ಎದ್ದು ನಿಂತು ಗೌರವವನ್ನು ತೋರಿಸ್ಬೇಕು. ಆತ್ಮಪಾದೌ ತಥಾ ಭೂಮೌ ಸಂಧ್ಯಾ ಕಾಲೇ ಅಭಿವಾದಯೇತ್. ಇಷ್ಟೆಲ್ಲ ಆದಮೇಲೆ ಭೂಮಿ ಸ್ಪರ್ಶ ಮಾಡಿ ಸಂಧ್ಯಾ ಸಮಯದಲ್ಲಿ ಅಭಿವಾದನವನ್ನು ಮಾಡಬೇಕು. ಸ್ಮೃತ್ಯೇತಿ ಮಂತ್ರೇಣ ಯದೂನಾಂ ಪರಿಪೂರಯೇತ್. ಉಳಿದದ್ದನ್ನು ಸ್ಮೃತ್ಯಾಚ ಇತ್ಯಾದಿ ಮಂತ್ರಗಳನ್ನು ಹೇಳಿ ಏನೆಲ್ಲ ನ್ಯೂನತೆಗಳಾಗಿರುತ್ತೆ ಮಾಡುವಾಗ. ಸ್ಮೃತಿಯ ಒಳಗೆ ಇಷ್ಟೇ ಬರೋದು. ಯಾವ ಭಗವಂತನ ನಾಮ ಸಂಕೀರ್ತನೆ ಮಾಡುವ ಮಾತ್ರದಿಂದ ಮಾಡಿದ ಕರ್ಮದ ಒಳಗಿನ ಎಲ್ಲ ಲೋಪಗಳನ್ನು ಕೂಡ ಪರಿಪೂರ್ಣ ಮಾಡ್ತಾನೋ ಅಂತ ಭಗವಂತ ನಿನ್ನ ಸ್ಮರಣೆ ಮಾಡಿ ಈ ಕರ್ಮವನ್ನ ನಿನಗೆ ಅರ್ಪಣೆ ಮಾಡಿದ್ದೀನಿ ಅಂತ ಹೇಳೋದೇ ಯಸ್ಯ ಸ್ಮೃತ್ಯ ಆಚನಾ ಮೋಕ್ತ್ಯ ತಪೋ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂಯಾತು ಸದ್ಯೋ ವಂದೇ ತಮಚ್ಯುತಂ. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಯತ್ಕೃತಂತು ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಅಪೂರ್ಣವಾದ ನನ್ನ ಕರ್ಮವನ್ನ ಭಗವಂತ ನಿನ್ನ ನಾಮಸ್ಮರಣೆ ಮಾಡಿದ್ದೇನೆ, ನಿನ್ನ ನಾಮ ಸಂಕೀರ್ತನೆ ಮಾಡಿದ್ದೇನೆ, ನಿನ್ನ ಹೆಸರನ್ನು ತಗೊಂಡಿದ್ದೇನೆ, ಇದನ್ನು ಪರಿಪೂರ್ಣವನ್ನಾಗಿ ಮಾಡು ಅಂತ ಕೇಳ್ಕೊಳ್ತಕ್ಕಂಥದ್ದು. ದಿವಸಸ್ಯಾದಿಮೇ ಭಾಗೆ ಕೃತಮೇಕದುದೀರಿತಂ. ಬ್ರಾಹ್ಮಣ ಈ ಪ್ರಕಾರವಾಗಿ ಸಂಧ್ಯಾ ಕರ್ಮವನ್ನು ಪ್ರಾತಃ ಕಾಲದ ಪೂರ್ವ ಭಾಗದಲ್ಲಿ ಮಾಡಬೇಕು. ಆಮೇಲೆ ನಿತ್ಯದ ದೇವರ ಪೂಜೆ. ಏವಂ ಕ್ರಿಯಾಂ ಕೃತ್ವ ನಿತ್ಯಾಂ ಹರಿಪೂಜಾಂ ಸಮಾಚರೇತ್. ದೇವರ ಪೂಜೆಗೆ ಅವನು ಸಿದ್ಧ ಆಗ್ಬೋದು. ಕೆಲವು ಪೂಜೆ ಗೀಜೆ ಎಲ್ಲ ಮಾಡಿ ಆಮೇಲೆ ನಿಧಾನಕ್ಕೆ ಸಂಧ್ಯಾವನ ಮಾಡಿ ಸೂರ್ಯ ಬಂದು ಎಷ್ಟೋ ಹೊತ್ತಾಗಿರುತ್ತೆ. ಯಾವುದು ಮೊದಲು ಮಾಡಬೇಕೋ ಅದನ್ನು ಮೊದಲು ಮಾಡಬೇಕ್ರಿ. ಆ ಕ್ರಮ ಅದು.
ಸಂಧ್ಯಾ ವಂದನೆ ಮಾಡಿದಾನೆ ಅಂದ್ರೆ ಮುಂದೆ ಪೂಜೆಗೆ ಅವನಿಗೆ ಅಧಿಕಾರ ಬರುತ್ತೆ. ಹರಿಪೂಜಾಂ ಉಪಲಿಪ್ತೆ ಶುಚೌ ದೇಶೇ ನಿಯತೋ ವಾಗ್ಯತ ಶುಚಿ. ಉಪಲಿಪ್ತ ಅಂದ್ರೆ ದೇವರ ಪೂಜೆ ಮಾಡುವ ಸ್ಥಳವನ್ನ ಶುದ್ಧ ಮಾಡ್ಬೇಕಂತೆ. ಶುದ್ಧ ಮಾಡೋದು ಅಂದ್ರೆ ಕಸ ಗುಡಿಸೋದು ಅಲ್ಲ, ಕಸ ಗುಡಿಸಿರ್ಬೇಕು, ಸಾರಿಸಿರ್ಬೇಕು, ಸಾರಿಸಿದ ಮೇಲೆ ಮತ್ತೆ ಸಾರಿಸ್ಬೇಕಂತೆ, ಮತ್ತೊಮ್ಮೆ ಮಂಡಲವನ್ನ ಮಾಡಬೇಕು. ವೃತ್ತಂ ವಾ ಮಂಡಲಂ ವಾ ಚತುರಸ್ರಂ ಗೋಮಯೇನ ಚ. ಗೋಮಯ ಇಲ್ಲದೆ ಮಂಡಲ ಮಾಡಿದ್ರೆ ಅಲ್ಲಿ ರಾಕ್ಷಸರ ಸನ್ನಿಧಾನ ಬರುತ್ತಂತೆ. ಬರೀ ಖಾಲಿ ನೀರಲ್ಲಿ ಬರೀ ಹೀಗೆ ಮಾಡಿಬಿಟ್ರೆ ಪ್ರಯೋಜನ ಇಲ್ಲ, ಗೋಮಯ ಬೇಕೇ ಬೇಕು. ಗೋಮಯ ಒಳಗೆ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಯ ಸನ್ನಿಧಾನದಿಂದ ಯುಕ್ತವಾದ ಭೂ ಪ್ರದೇಶದಲ್ಲಿ ಭಗವಂತ ಬಂದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಆ ನಿಟ್ಟಿನಲ್ಲಿ ವೃತ್ತಾಕಾರವಾಗಿಯೋ ಚತುರಸ್ರವಾಗಿಯೋ ಗೋಮಯದಿಂದ ಮಂಡಲವನ್ನು ಮಾಡಬೇಕು. ವಿದಾಯ ಅಷ್ಟದಳಂ ಕುರ್ಯಾ ತಂಡುಲೈ ವ್ರತ ಸಿದ್ಧಯೇ. ಅಷ್ಟದಳ ಪದ್ಮವನ್ನ ಬರಿಬೇಕು. ನಿತ್ಯ ಪೂಜೆ ಮಾಡುವಾಗಂತೂ 8 ದಳದ ಕಮಲ ಮಿನಿಮಮ್ ರಂಗೋಲಿ ಅದನ್ನು ಹಾಕಲೇಬೇಕು. ಯಾರಿಗೆ ಬರುತ್ತೆ, ಜಗದ್ಗುರು ಮಧ್ವಾಚಾರ್ಯ ಹೇಳ್ತಾರೆ, ದೇವರ ಪೂಜೆ ಮಾಡುವಾಗ ಹಾಕಬೇಕಾದ ಒಂದು ಮಂಡಲ ಅಂದ್ರೆ ಅದು ಚಕ್ರಾಬ್ಜ ಮಂಡಲ. ಪೂಜೆಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ. ಚಕ್ರಾಬ್ಜ ಮಂಡಲವನ್ನ ಏನೇನೋ ಕಲ್ತಿರ್ತಾರೆ, ರಂಗೋಲಿಯೊಳಗೆ ಇದನ್ನು ಚಕ್ರಾಬ್ಜ ಮಂಡಲ ಬಿಡಿಸೋದನ್ನು ಕಲ್ತಿರ್ಬೇಕು. ನಿತ್ಯ ದೇವರಿಗೆ ಮಣೆಯ ಕೆಳಗೆ, ದೇವರ ಮಣೆಯಲ್ಲಿಟ್ಕೊಳ್ತಾರೆ, ಅಲ್ಲಿ ಆ ಚಕ್ರಾಬ್ಜ ಮಂಡಲವನ್ನ ಬರೆದು ಅಲ್ಲೆಲ್ಲ ಭಗವಂತನ ರೂಪಗಳಿದೆ. ಮಂಡಲದಲ್ಲಿಯೇ ಸ್ವಯಂ ಭಗವಂತನ ರೂಪ ಇದೆ. ಅದರ ಮೇಲೆ ಸಾಲಿಗ್ರಾಮಾದಿಗಳನ್ನಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಈ ವ್ರತಾದಿಗಳನ್ನು ಮಾಡುವಾಗ, ಯಾವುದೇ ಹೋಮ ಹವನ ಮಾಡುವಾಗ ಅಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಬಂದರೆ ಈ ಮಂಡಲವನ್ನು ತಂಡುಲದಲ್ಲಿ, ಅಕ್ಕಿಯಲ್ಲಿ ಮಾಡ್ಬೋದು. ವಿದಾಯ ಅಷ್ಟದಳಂ ಕುರಿಯಾ ತಂಡುಲೈರ್ವ್ರತ ಸಿದ್ಧಯೇ ಸವರ್ಣಂ ರಾಜತಂ ತಾಮ್ರಂ ಮೃಣ್ಮಯಂ ಸುದೃಢಂ ನವಂ ಅವರಣಂ ಕಲಶಂ ಶುದ್ಧಂ ಸ್ನಾಪಯೇತ್ ಮಂಡಲೋಪರಿ. ಆಮೇಲೆ ಕಲಶ ಪೂಜೆಗೆ ಬೇಕಾದಂತಹ ಕಲಶಗಳನ್ನು ಸಿದ್ಧ ಮಾಡಿಕೊಳ್ಬೇಕು. ಅದರೊಳಗೆ ಬೇರೆ ಬೇರೆ ಎಲ್ಲ ಹೇಳ್ತಾರೆ, ಬಂಗಾರದ್ದು, ಬೆಳ್ಳಿದು, ತಾಮ್ರದ್ದು, ಒಂದು ಸೇರಿಸಿಲ್ಲ, ಪ್ಲಾಸ್ಟಿಕ್ಕು ಸ್ಟೀಲು ಸೇರಿಸಿಲ್ಲ. ಸದ್ಯ ನಾವು ಕೂಡ ದೇವ್ರ ಪೂಜೆಗೆ ಇನ್ನೂ ತರ್ತಾ ಇಲ್ಲ, ಪ್ಲಾಸ್ಟಿಕ್ ಚಂಬೆ ಇಟ್ಕೊಂಡು ಕೂತ್ಕೊಳ್ತೀವಿ ಅಂತ. ಸ್ಟೀಲ್ ತರೋರಿದ್ದಾರೆ, ಅದು ಸ್ವಲ್ಪ ಅದನ್ನು ಪಕ್ಕಕ್ಕಿಟ್ರೆ ಒಳ್ಳೆ. ತಾಮ್ರ ತಂದರೂ ಸಾಕು. ಬೆಳ್ಳಿದು ತರೋಲ್ಲ, ಬೇಡ ಬಿಟ್ಬಿಡಿ, ತೊಗೊಂಡು ಹೋಗಿ ಮರ್ತೋಗ್ಬಿಡತ್ತೆ ಅನ್ನೋ ಭಯ. ತಾಮ್ರ ತಂದರೂ ಸಾಕಂತೆ ಕಲಶಕ್ಕೆ. ಎಲ್ಲಿಯೇ ನೀವು ಕಲಶದ ದೇವತೆಗಳನ್ನು ಆವಾಹನೆ ಮಾಡಬೇಕಾದ್ರೆ ಆ ಕಲಶ ಪಾತ್ರೆ ಮಿನಿಮಮ್ ಈ 3ರಲ್ಲಿ ಯಾವುದಾದ್ರೂ ಒಂದಾಗಿರಬೇಕು ಅಂತ ಹೇಳ್ತಾರೆ. ಔರಣಂ, ಅದು ಆ ಕಲಶ ಚೆನ್ನಾಗಿರ್ಬೇಕು, ನೆಗ್ಗು ಹೋಗಿರೋದು, ಕೆಟ್ಟ ಮುಖ ಇರುತ್ತೆ, ತೊಳೆದಿರಲ್ಲ, ಅಂಥದ್ದೆಲ್ಲ ಇರಬಾರ್ದು. ಕಲಶಂ ಶುದ್ಧಂ, ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ. ಸ್ಥಾಪಯನ್ ಮಂಡಲೋಪರಿ, ಇಟ್ಟು ತತ್ರೋದಕಂ ಸಮಾಪೂರ್ಯ ಶುದ್ಧ ತೀರ್ಥಾಹೃತಂ ಶಿವಂ. ಶಿವಂ ಅಂದರೆ ಮಂಗಳಕರವಾದ ನೀರು, ಉತ್ತಮವಾದ ನೀರು. ನಿಮಗೆ ಮನಸ್ಸಿಗೆ ಆನಂದ ಆಗ್ತದೆ, ಒಳ್ಳೆ ನೀರು ಸಿಕ್ತಪ್ಪ ಅಂತ ಅನಿಸ್ಬೇಕು. ನಿಮಗೆ ಮನಸ್ಸಿಗೆ ಕಿರಿಕಿರಿ ಆಗ್ತಿರಲ್ಲ, ಕಾಲಿಡಕ್ಕೆ ಆಗ್ತಿರಲ್ಲ, ಅಂಥ ಜಾಗದಲ್ಲಿ ಕಾಲಿಟ್ಟು ಇನ್ನೆಲ್ಲೋ ಯಾರನ್ನೋ ಮೇಲೆ ಬಿದ್ದು ಅವ್ರ ಮೇಲೆ ಒದ್ದಾಡ್ಕೊಂಡು ನೀರೆಲ್ಲ ಜಂಗಲ್ ತಂದರೆ ಬರಲ್ಲ. ಶುದ್ಧವಾದ ನೀರು ಬೇಕು. ತಂದು ಸಮಾಪೂರ್ಯ ಚೆನ್ನಾಗಿ ತುಂಬಬೇಕಂತೆ. ಅದರಲ್ಲಿ ಅರ್ಧಕ್ಕೆ ಹಾಕೋದು, ಕಾಲು ಭಾಗ ಹಾಕೋದು ಎಲ್ಲ ಇಲ್ಲ. ಆಮೇಲೆ ಅದಕ್ಕೆಲ್ಲ ಗಂಧಾಕ್ಷತೆಯನ್ನು ಹಚ್ಚಿ ಅದರಲ್ಲಿ ಕಲಶದ ಒಳಗೆ ದೇವತೆಗಳನ್ನು ಆವಾಹನೆ ಮಾಡಬೇಕಂತೆ. ಕಲಶಸ್ಯ ಮುಖೇ ವಿಷ್ಣು ಕಂಠೆ ರುದ್ರ ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತ್ರ ಗಣ ಸ್ಮೃತಾ. ಕಲಶದ ಮುಖದಲ್ಲಿ ವಿಷ್ಣು, ಕಲಶದ ಕಂಠದಲ್ಲಿ ಶಿವ. ಕಂಠ ಇಲ್ಲದ ಕಲಶದ ಪೂಜೆ ಮಾಡ್ಲಿಕ್ಕೆ ಬರಲ್ಲ, ಕಂಠ ಇರಬೇಕು. ಆಮೇಲೆ ಮೂಲೆ ತತ್ರ ಸ್ಥಿತೋ ಬ್ರಹ್ಮ, ಅದರ ಮೂಲದಲ್ಲಿ ಬ್ರಹ್ಮದೇವರು ಇರ್ತಾರಂತೆ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಆ ಕಲಶದ ತಂಬಿಗೆ, ಆ ಪಾತ್ರೆಯಲ್ಲಿರ್ತಾರಂತೆ. ಅದರ ಮಧ್ಯದಲ್ಲಿ ಮಾತೃಗಣ, ವರ್ಣಾಭಿಮಾನಿ ದೇವತೆಗಳು ಅಜ ಆನಂದ ಇತ್ಯಾದಿಗಳೆಲ್ಲ ಅಲ್ಲೆಲ್ಲ ಇರ್ತಾರಂತೆ.
ಅಂಗೈಶ್ಚ ಸಹಿತ ಸರ್ವೇ ಕರ್ಷೋದುಸಾಗರ ಸರ್ವೇ ಸಪ್ತದ್ವೀಪ ವಸುಂಧರ. 7 ದ್ವೀಪಗಳು 7 ಸಾಗರಗಳನ್ನ ಅಲ್ಲಿ ಆವಾಹನ ಮಾಡಬೇಕಂತೆ. ಅಷ್ಟೇ ಅಲ್ಲ, ನೀರಿನ ಒಳಗೆ ಋಗ್ವೇದ ಅಭಿಮಾನಿಗಳು, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಕ್ಕೆ ಅಭಿಮಾನಿಗಳಾಗಿರ್ತಕ್ಕಂತಹ ರೂಪಗಳನ್ನ ಅದರೊಳಗೆ ಹಾಕ್ಬೇಕಂತೆ. ಅಂಗೈಶ್ಚ ಸಹಿತ ಸರ್ವೇ ಕಲಶಂತು ಸಮಾಶ್ರಿತ ಏವಂ ಸಂಸ್ಥಾಪ್ಯ ಕಲಶಂ ತತ್ರ ತೀರ್ಥಾನಿ ಯೋಜಯೇತ್. ಇಷ್ಟಾದ ಮೇಲೆ ಅದರ ಒಳಗೆ 7 ತೀರ್ಥಗಳ ಸ್ಮರಣೆ ಮಾಡಬೇಕು. ಗಂಗಾ, ಗೋದಾವರಿ ಚೈವ ಕಾವೇರಿ ಚ ಸರಸ್ವತಿ. ಎಲ್ಲ ನದ್ಯಭಿಮಾನಿ ದೇವತೆಗಳನ್ನ ಮನಸ್ಸಿನಲ್ಲಿ ಕರೆದು ನೀರಿನ ಒಳಗೆ ಚಿಂತನೆ ಮಾಡಿ, ನನ್ನ ದುರಿತಗಳನ್ನೆಲ್ಲ ಪರಿಹರಿಸಿ, ನನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ಅಂಥೇಳಿ ಕೇಳ್ಕೊಳ್ಬೇಕು. ಆಮೇಲೆ ಆ ಕಲಶಕ್ಕೆ ಮಾಡಬೇಕಾದ ಉಪಚಾರದ ಪೂಜೆಗಳೇನಿದೆ ಅದನ್ನೆಲ್ಲ ಮಾಡಿ, ಷೋಡಶೋಪಚಾರ ಪೂಜಾ ಅಂತ. ದೇವರ ಪೂಜೆ ಸುಲಭ ರೀ. ದೇವರ ಪೂಜೆಗಾಗಿ ಬರುವ ಅಭಿಮಾನಿ ದೇವತೆಗಳಿದ್ದಾರಲ್ಲ, ದೇವತೆಗಳು ಅವ್ರದ್ದು ಪೂಜೆ ಬಹಳ ಕಷ್ಟ. ದೇವರ ಪೂಜೆ ಬಹಳ ಸುಲಭ. ಆ ಪೂಜಾ ಅಂಗವಾಗಿ ಮಾಡುವಂಥ ಕಲಶ ಪೂಜೆ ಇರ್ಬೋದು, ಮಂಟಪ ಧ್ಯಾನ ಇರ್ಬೋದು, ಇವೇ ಭಾರಿ ದೊಡ್ಡದು. ಅದನ್ನು ವಿಶೇಷವಾಗಿ ಮಾಡಬೇಕು. ಮಾಡಿ ಅದಕ್ಕೆ ಗಂಧಾಕ್ಷತೆ, ನೈವೇದ್ಯ, ಪುಷ್ಪ, ಏನೇನು ತತ್ಕಾಲ ಸಂಭವೈ, ಏನು ಸಿದ್ಧ ಮಾಡ್ಕೊಂಡಿರ್ತೀರಿ ಅದನ್ನೆಲ್ಲ ಸಮರ್ಪಣೆ ಮಾಡಬೇಕು. ತಸ್ಯೋಪರಿನೆಸೇತ್ ಪಾತ್ರಂ ತಾಮ್ರಂ ಪೀತಾಂಬರಾವೃತಂ ತಸ್ಯೋಪರಿನೆಸೇದ್ ಹೈಮಂ ರಾಧಯ ಸಹಿತಂ ಹರಿಂ. ಆಮೇಲೆ ಈ ಮಾಸದ ಒಂದು ವ್ರತವನ್ನು ಯಾರು ಮಾಡ್ತಾನೆ ಅವನು ಆ ಕಲಶದ ಒಳಗೆ ರಾಧೆಯಿಂದ ಸಹಿತನಾದಂತಹ ಭಗವಂತನನ್ನ ಅಲ್ಲಿ ಚಿಂತನೆ ಮಾಡಬೇಕು. ಪುರುಷೋತ್ತಮ ರಾಧೆಯ ಸಹಿತ ಕಾರ್ಯ ಸೌವರ್ಣ ಪುರುಷೋತ್ತಮ. ಸುವರ್ಣ ಪ್ರತಿಮೆ ಇದ್ರೆ ಉತ್ತಮ, ಇಲ್ಲ ಬೆಳ್ಳಿದು, ಇಲ್ಲ ನಾವು ಮಂತ್ರದಲ್ಲಿ ಆವಾಹನ ಮಾಡಿ ತುಳಸಿಯಲ್ಲಿ ಕಲಶ ತೆಂಗಿನಕಾಯಿ ಇಟ್ಟು ಮಾಡ್ತಕ್ಕಂಥದ್ದು. ಅದು ಭಕ್ತಿಯಿಂದ ಆ ಭಗವಂತನ ಪೂಜೆಯನ್ನ ಮಾಡಬೇಕು. ಪುರುಷೋತ್ತಮ ಸತ್ಯ ದೈವತಂ ಪುರುಷೋತ್ತಮಂ ತಸ್ಯ ಪೂಜಾಂ ಪ್ರಕರ್ತವ್ಯ ಸಂಪ್ರಾಪ್ತೆ ಪುರುಷೋತ್ತಮೇ. ಸಂಸಾರ ಸಾಗರೆ ಮಗ್ನಾನಾಂ ಉತ್ತರ ಇತ್ಯೋ ಧ್ರುವಂ ಕೋ ನ ಸೇವೇತ್ ಲೋಕೆ ಮರ್ತ್ಯೋ ಮರಣ ಧರ್ಮವಾನ್. ಮರಣ ಧರ್ಮ, ಸಾಯೋದೇ, ಹುಟ್ಟಿದವರಿಗೆಲ್ಲ ಸಾಯೋದು ನಿಯಮ. ಇಂಥ ಸಾಯುವವ, ಸಂಸಾರದಲ್ಲಿ ಬಿದ್ದವ, ಉದ್ಧಾರ ಮಾಡುವಂತಹ ಪುರುಷೋತ್ತಮನ ಪೂಜೆ ಈ ಮಾಸ ಬಂದಾಗ ಮಾಡದೆ ಯಾರಿರ್ತಾರೆ ಅಂದರೆ ಇರಬಾರ್ದು, ಮಾಡಲೇಬೇಕು. ಯಾಕೆಂದರೆ ಮರಣಶೀಲನಾದ ಮನುಷ್ಯ ಯಾವತ್ತು ಬರುತ್ತೋ ಗೊತ್ತಿಲ್ಲ, ಅದರಿಂದ ಮಾಡಬೇಕು. ಮಾಡಲಿಲ್ಲ ಅಂತಾದರೆ ಪುನರ್ಗ್ರಾಮ ಪುನರ್ವಿತ್ತಂ ಪುನಃ ಪುತ್ರ ಪುನರ್ಗ್ರಹಂ ಪುನಃ ಶುಭ ಶುಭಂ ಕರ್ಮ ನ ಶರೀರಂ ಪುನಃ ಪುನಃ. ಮತ್ತೆ ಮತ್ತೆ ಶರೀರ ಬರ್ತಾ ಇರುತ್ತೆ, ಮೇಲಿಂದ ಮೇಲೆ. ಅದೇ ಮನೆ ಅಂದರೆ ಈಗಿದ್ದ ಮನೆ ಸಿಗುತ್ತೆ ಅಂತಿಲ್ಲ. ಯಾವುದೋ ಒಂದು ಮನೆ, ಯಾವುದೋ ಒಂದು ಮಡದಿ, ಯಾವುದೋ ಒಂದು ಗಂಡ, ಯಾವುದೋ ಒಂದು ಮಕ್ಕಳು, ಹಂಗೆ ಸಿಗ್ತಾ ಇರುತ್ತೆ, ಮುಗಿಯೋದೇ ಇಲ್ಲ. ಉದ್ಧಾರ ಆಗಬೇಕು ಅಂತ ಆಸೆ ಇದ್ರೆ ಜ್ಞಾನೇನ ಸುಲಭೋ ಮೋಕ್ಷ ತಸ್ಮಾತ್ ಧರ್ಮಂ ಸಮಾಚರೇತ್. ತದ್ರಕ್ಷಿತಂತು ಧರ್ಮಾರ್ಥೆ ಧರ್ಮೋ ಜ್ಞಾನಾರ್ಥಮೇವ ಹಿ. ದೇವರು ದೇಹ ಕೊಟ್ಟಾಗ ಧರ್ಮ ಆಚರಣೆ ಮಾಡಬೇಕು. ಧರ್ಮ ಯಾಕೆ ಮಾಡಬೇಕು ಅಂದರೆ ಜ್ಞಾನಕ್ಕಾಗಿ ಮಾಡಬೇಕು. ಜ್ಞಾನದಿಂದ ಮೋಕ್ಷ ಪಡೆಯೋದು ಸುಲಭ. ಆದ್ದರಿಂದ ಜ್ಞಾನಕ್ಕಾಗಿ ಧರ್ಮವನ್ನು ಆಚರಣೆ ಮಾಡಿರಿ. ನಾವು ಮಾಡುವ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಭಗವಂತನ ಅರಿವು ನಮಗೆ ಬರಲಿ, ದೇವರು ಎಲ್ಲ ಕಡೆ ಇರುವ ಅನುಭವ, ಎಚ್ಚರಿಕೆ ನಮಗೆ ಬರಲಿ. ಅದಕ್ಕಾಗಿ ಸತ್ಕರ್ಮ ಮಾಡ್ತಾ ಇರಬೇಕು. ಸತ್ಕರ್ಮ ಮಾಡುವಾಗ ಇದು ದೇವರ ಪ್ರೀತಿಗಾಗಿ ಅನ್ನುವ ಎಚ್ಚರಿಕೆಯೇ ನಮ್ಮನ್ನು ಉದ್ಧಾರ ಮಾಡತಕ್ಕಂಥದ್ದು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ದೇಹ ರೂಪಸ್ಯ ವೃಕ್ಷಸ್ಯ ಫಲಂ ಧರ್ಮ ಸನಾತನಃ ಧರ್ಮಹೀನಸ್ತು ಯೋ ದೇಹೋ ನಿಷ್ಫಲೋ ವಂದ್ಯ ವೃಕ್ಷವತ್. ಈ ದೇಹ ಇದೆಯಲ್ಲ, ಇದು ಫಲ.
ದೇಹ ಅನ್ನುವ ವೃಕ್ಷದಲ್ಲಿ ಮಾಡುವ ಧರ್ಮವೇ ಫಲ. ಹಣ್ಣು ಬಿಡದ ಮರ ಹೇಗೆ ವ್ಯರ್ಥವೋ, ಧರ್ಮವನ್ನು ಮಾಡದಿರುವ ದೇಹವು ಕೂಡ ವ್ಯರ್ಥ ಅಂತ. ದೇವರು ಕಣ್ಣು ಕೊಟ್ಟಿದ್ದಾನೆ, ಏನೂ ಓದಲಿಲ್ಲ. ಕಿವಿ ಕೊಟ್ಟಿದ್ದಾನೆ, ಎಂದೂ ಕೇಳಲಿಲ್ಲ. ನಾಲಿಗೆ ಕೊಟ್ಟಿದ್ದಾನೆ, ಭಗವಂತನ ಭಕ್ತರ ಗುಣಕೀರ್ತನೆ ಮಾಡಲಿಲ್ಲ. ಕಾಲು ಕೊಟ್ಟಿದ್ದಾನೆ, ಪ್ರದಕ್ಷಿಣೆ ಮಾಡಲಿಲ್ಲ. ಹಾಗಾದ್ರೆ ಎಲ್ಲ ವೇಸ್ಟ್. ನ ಮಾತಾ ಚ ಸಹಾಯಾರ್ಥ ನ ಕಲತ್ರ ಸುತಾದಯ ನ ಪಿತಾ ಸೋದರ ವಿತ್ತಂ ಧರ್ಮಸ್ತಿಷ್ಠತಿ ಕೇವಲಂ. ನಾವು ಸಾಯುವಾಗ ತುಂಬ ನಮ್ಮ ಮೇಲೆ ಪ್ರೀತಿ ಮಾಡುವಂಥ ಹೆತ್ತ ತಾಯಿ ಬರೋಲ್ಲ, ನಮ್ಮ ಸಹಾಯಕ್ಕೆ ಬರೋಲ್ಲ, ಹೆಂಡತಿ ಬರೋಲ್ಲ, ಮಕ್ಕಳು ಬರೋಲ್ಲ, ತಂದೆ ಬರೋಲ್ಲ. ಇವರೇ ಬರೋಲ್ಲ ಅಂದಮೇಲೆ ಅಣ್ತಮ್ಮಂದ್ರಂತೂ ಮೊದಲೇ ಬರೋಲ್ಲ. ಇದ್ದಾಗೆ ಬರೋಲ್ಲ, ಹೋದ್ಮೇಲೆ ಯಾರು ಬರ್ತಾರೆ? ಯಾರು ಬರೋಲ್ಲ. ಅಲ್ಲ, ಯಾರು ಬರೋಲ್ಲ ನಮ್ಗೆ ಗೊತ್ತಾಚಾರ. ಅದಕ್ಕೆ ನಾವು ಬ್ಯಾಂಕಲ್ಲಿ ಫಿಕ್ಸೆಡ್ ಇಟ್ಕೊಂಡಿದ್ದೀವಿ. ವಿತ್ತಮ್ ಅದು ಬರೋಲ್ಲ. ಮತ್ತಿನ್ನೇನು ಬರುತ್ತೆ? ಧರ್ಮಸ್ತಿಷ್ಠತಿ ಕೇವಲಂ. ನೀವು ಜೀವನದಲ್ಲಿ ಮಾಡಿದ ಸತ್ಕರ್ಮಗಳು ಮಾತ್ರ ನಿಮ್ಮನ್ನು ರಕ್ಷಣೆ ಮಾಡ್ಬೋದೇ ವಿನಃ ನೀವು ಸಂಪಾದನೆ ಮಾಡ್ತೆ ಯಾವುದು ಕೂಡ ನಿಮ್ಮನ್ನು ರಕ್ಷಣೆ ಮಾಡೋಲ್ಲ, ನಿಮ್ಮ ಹಿಂದೆ ಬರೋಲ್ಲ. ಜರಾ ವ್ಯಾಗ್ರೀವ ಭಯದ ವ್ಯಾಧಯ ಶತ್ರವೋ ಯಥ ಆಯುರು ಯಾತಿ ಪ್ರತಿದಿನಂ ಭಗ್ನ ಬಾಂಡಾತ್ಪಯೋ ಯಥಾ. ಈ ಆಯುಷ್ಯ ದಿನೇ 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 ಹೋಗ್ಬಿಡುತ್ತಂತೆ. ಹಾಗೆ ಅಂದ್ರೆ ತುಂಬ ಅಪರೂಪದ ಮಾತು ಹೇಳ್ತಾರೆ. ತೂತು ಪಾತ್ರೆಯಲ್ಲಿಟ್ಟ ನೀರು ಕ್ಷಣ ಬಿಡದೆ ಸೋರುವಂತೆ. ನೀವೊಂದು ಕೊಡ ನೀರು ತಂದಿಟ್ಟಿದ್ದೀರಿ, ಸಣ್ಣ ತೂತು ಕೆಳಗಿದೆ, ನಿಮಗೆ ಗೊತ್ತಿಲ್ಲ, ಹೋಗ್ತಾ ಇದೆ ಹೋಗ್ತಾ ಇದೆ ಹೋಗ್ತಾ ಇದೆ. ಅದು ಹೋಗೋದ್ರೊಳಗೆ 1 ಸೆಕೆಂಡು ನಿಲ್ಲಲ್ಲ, ಹೋಗ್ತಾ ಇರುತ್ತಲ್ಲ. ಒಂದು ತೂತಿರೋ ಪಾತ್ರೆ ನೀರೇ ನಿಲ್ಲಲ್ಲ ಅಂದಮೇಲೆ 9 ರಂಧ್ರಗಳಿಂದಿರುವ ಯುಕ್ತವಾದ ಈ ದೇಹದ ಒಳಗೆ ಆಯುಷ್ಯ ಎಷ್ಟು ಬೇಗ ಸೋರಿ ಹೋಗುತ್ತೆ ವಿಚಾರ ಮಾಡ್ರಿ. ತರಂಗ ತರಲ ಲಕ್ಷ್ಮೀ ಯೌವನಂ ಕುಸುಮೋಪಂ ವಿಷಯ ಸ್ವಪ್ನ ವಿಷಯ ಇವ ಸರ್ವೇ ನಿರರ್ಥಕ. ತರಂಗ ತರಲ ಲಕ್ಷ್ಮೀ, ಲಕ್ಷ್ಮಿ ಅಂದರೆ ಸಂಪತ್ತು. ತರಂಗ ತರಲ ಅಂದರೆ ಈ ಸಮುದ್ರದಲ್ಲಿ ತೆರೆಗಳು ಹೇಗೆ ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ಈ ಸಂಪತ್ತು ಅಷ್ಟೇ, ಯಾವ ಪರ್ಮನೆಂಟ್ ಅಲ್ಲ. ಬರುತ್ತೆ, ಇವತ್ತಿದೆ, ನಾಳೆ ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಇವತ್ತಿಲ್ಲ, ನಾಳೆ ಬರ್ಬೋದು, ಕೊಡ್ಬೋದು, ದೇವರು ಕೊಡ್ಬೋದು. ದುಡ್ಡು ಹಾಗೆ. ಯೌವನಂ ಕುಸುಮೋಪಮಂ. ಯೌವನ ಎಂಗೇಜ್ ಇದೆಯಲ್ಲ, ಅದು ಹೂವಿದ್ದ ಹಾಗೆ. ಹೂವೊಂದು ಏನಂದರೆ ಅದು ಗಿಡದಲ್ಲಿ ತುಂಬ ಹೊತ್ತಿರಲ್ಲ. ಅದು ನೀವು ಚೆನ್ನಾಗಿ ಅರಳಿದಾಗ ತೆಗೆದು ಮುಡ್ಕೊಂಡು ದೇವರಿಗಿಟ್ಟೋ ಯಾರಿಗೋ ಕೊಟ್ಟೋ ಮಾಡಿದ್ರೆ ಬಿಟ್ಟದ್ದು ಸಾರ್ಥಕ. ಆಚಾರ ಕಿತ್ಬಿಟ್ರೆ ಹೋಗುತ್ತಲ್ಲ, ಅದಕ್ಕೆ ನಾ ಕೀಳೋದೇ ಇಲ್ಲ. 8 ದಿವಸ ಇರ್ತದೆ. ಪ್ಲಾಸ್ಟಿಕ್ ಹೂವು ಆದರೆ ತಿಂಗ್ಳುಗಟ್ಟಲೆ ಇರುತ್ತೆ ರೀ, ವರ್ಷಗಟ್ಟಲೆ ಇರುತ್ತೆ ರೀ. ಈ ನಿಜವಾದ ಹೂವು ಇರುತ್ತಾ? ಅದು ಅರಳುವಾಗ ಎಷ್ಟು ನೋಡ್ಲಿಕ್ಕೆ 2 ಕಣ್ಣು ಸಾಲದು. ಅದೇ ಬಿಸಿಲು ಜಾಸ್ತಿ ಆಗಿ ಒಂದು ದಿವಸ ಆದ್ಮೇಲೆ ಹಾಗೆ ಬಾಡಿ ಬಾಡಿ ಬಾಡಿ. ಅದರೊಳಗೂ ಪಾರಿಜಾತ ಹೂವು ನೋಡಿ, ಅದು ಅರಳಿದಾಗ ತುಂಬ ಚೆನ್ನ, ತುಂಬ ಸುಗಂಧ. ಆದರೆ ಕ್ಷಣಕಾಲಕ್ಕೆ ಅದು ಮಧ್ಯಾಹ್ನ ಆಗ್ತಿದ್ದ ಹಾಗೆ ಇಷ್ಟು ಮೃದುವಾಗಿಬಿಡುತ್ತೆ, ಹೋಗೇ ಬಿಡುತ್ತೆ. ಹಾಗೆ ನಮ್ಮ ಯೌವನ ಅನ್ನೋದು ಇದ್ದಾಗ ಚೆನ್ನ. ಆದರೆ ಚೆನ್ನ ಅಂತ ಏನು ಅನ್ಕೊಂಡ್ರಿ ಅಷ್ಟೇ, ನಾಳೆಗಿಲ್ಲ. ಪ್ರತಿ ಕ್ಷಣಕ್ಕೆ ನಮ್ಮ ಯೌವನ ಜಾರಿ ಹೋಗುತ್ತೆ. ವಿಷಯ ಸ್ವಪ್ನ ವಿಷಯ. ವಿಷಯ ಅಂದರೆ ನೋಡಿದ್ದು, ಕೇಳಿದ್ದು, ತಿಂದದ್ದು, ಇವೆಲ್ಲ ಸ್ವಪ್ನದಂತೆ. ಇವು ಶಾಶ್ವತ ಅಲ್ಲ, ಇವು ಶಾಶ್ವತ ಅಲ್ಲ. ನೀವು ಕನಸಲ್ಲಿ ಏನೋ ಬಿದ್ದಿರುತ್ತೆ, ಎಲ್ಲೋ ರಾಜ ಆಗಿರ್ತೀರಿ, ಎಲ್ಲೋ ಕಾಲ ಮೇಲೆ ಕಾಲ ಹಾಕ್ಕೊಂಡು ಯಾರ್ಯಾರಿಗೋ ಜೋರು ಮಾಡ್ತೀರಿ. ಎದ್ಮೇಲೆ ಇದೇ ಮಾಡಿದ್ರೆ ಯಾರು ಕೇಳ್ತಾರ್ರಿ ಅಲ್ವಾ? ತಿರುಕನೋರು ಅದೇನೋ ಹೇಳ್ತಾರಲ್ಲ ಹಾಡು, ಹಾಗೆ ನಮ್ದೆಲ್ಲ ಕನಸಾದ ಕನಸಿದ್ದಾಗ ಅವೆಲ್ಲ ಎಲ್ಲವೂ ನಿರರ್ಥಕ. ಚಲಂ ವಿತ್ತಂ ಚಲಂ ಚಿತ್ತಂ ಚಲಂ ಸಂಸಾರ ಜಂ ಸುಖಂ. ಚಲ ಅಂದರೆ ಇರುವಂಥದ್ದಲ್ಲ, ಹೋಗ್ತಾ ಇರುತ್ತೆ. ಯಾವುದು? ವಿತ್ತಂ ಚಲಂ, ಚಿತ್ತಂ ಚಲಂ, ಸಂಸಾರಜಂ ಸುಖಂ ಚಲಂ. ಏವಂ ಜ್ಞಾತ್ವ, ಇದನ್ನು ತಿಳ್ಕೊಂಡು ವಿರಕ್ತ ಸನ್, ವೈರಾಗ್ಯದಿಂದ ಧರ್ಮಾಭ್ಯಾಸ ಪರೋ ಭವೇತ್. ಶಾಸ್ತ್ರದಲ್ಲಿ ಹೇಳಿದ ಧರ್ಮವನ್ನು ಆಚರಣೆ ಮಾಡುವಲ್ಲಿ ಮನಸ್ಸನ್ನು ಕೊಡು. ದುಡ್ಡಿದೆ, ನಾ ಏನು ಮಾಡ್ತಿದ್ರು ನಂಗೆ ಯಾರೋ ಇದ್ದಾರೆ ಹಂಗೆ ಅನ್ಕೋಬೇಡ. ಬುದ್ಧಿ ಈಗಿದೆ, ಇನ್ನೊಂದು ನಿಮಿಷಕ್ಕೆ ಏನಾಗುತ್ತೋ, ಯಾರು ನಿನ್ನ ಬುದ್ಧಿ ಕೆಡಿಸ್ತಾರೋ
ಅಥವಾ ಇದ್ದ ಬುದ್ಧಿ ದೇವರೇ ತೆಗೆದು ಬಿಡ್ತಾನೆ ಅನ್ಕೋತೀಯೋ. ಎಷ್ಟೋ ಸತಿ ಚೆನ್ನಾಗಿದ್ದವ್ರು ತಲೆ ಕೆಟ್ಟೋ ಬಿಡ್ತೀರಿ, ಏನು ಮಾಡೋಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ಅರ್ಧಗ್ರಸ್ತೋ ಹಿನ ಬೇಕೋ ಮಕ್ಷಿಕ ಮತ್ತು ಮಿಚ್ಛತಿ ಕಾಲಗ್ರಸ್ತ ತಥಾ ಜೀವ ಪರಪೀಡಾದನಾದೃತಃ. ಎಂಥ ಅದ್ಭುತವಾದ ಒಂದು ಉದಾಹರಣೆಯನ್ನು ಭಾಗವತ ಈ ಗ್ರಂಥ ಕೊಡುತ್ತೆ ಅಂದರೆ, ಒಂದು ಕಪ್ಪೆ, ಆ ಕಪ್ಪೆಯನ್ನ ಹಾವು ಹಿಡಿದು ಬಿಟ್ಟಿದೆ. ಹಿಡಿದು ಏನು ಮಾಡಿದೆ ಅಂದರೆ ಕಪ್ಪೆಯ ಹಿಂಭಾಗವನ್ನು ಅರ್ಧ ತಿಂದುಬಿಟ್ಟಿದೆ. ಮುಂಭಾಗ ಇದೆ ಯಾವುದ್ರದ್ದು? ಕಪ್ಪೆದು. ಆ ಕಪ್ಪೆಗೆ ಮುಂದೆ ಕಾಣುವ ನೊಣದ ಮೇಲೆ ಭಾರಿ ಆಸೆ ಬಂದ್ಬಿಡ್ತಂತೆ. ನಾಲ್ಗೇನು ಉದ್ದ ಮಾಡಿ ನೊಣನ ಹಿಡ್ಕೊಂಡಿದೆಯಂತೆ. ಕಪ್ಪೆನೇ ಇನ್ನೊಂದು ಕ್ಷಣಕ್ಕೆ ನುಂಗ್ ಹಾಕ್ಬಿಡತ್ತೆ. ಅಷ್ಟೊಳಗೊಂದು ನೊಣ ನುಂಗಕ್ಕಾಗತ್ತೇನೋ ಅಂತ ಆ ಕಪ್ಪೆ ಹೊರಗೆ ಹಾಕಿದೆಯಂತೆ. ಇದು ಕಪ್ಪೆ ಕತೆ ಅಲ್ಲ, ನಮ್ಮ ಕತೆ ಅಂತ ಹೇಳುತ್ತೆ. ಹೇಗೆ ಅಂದರೆ ಕಾಲಗ್ರಸ್ತ ತಥಾ ಜೀವ. ಕಾಲ ಅಂದರೆ ಮೃತ್ಯು. ನಾವೆಲ್ಲ ಮೃತ್ಯುಗ್ರಸ್ತರು. ಹೇಗೆ ಕಪ್ಪೆಯನ್ನ ಹಾವು ಹಿಡಿದು ಬಿಟ್ಟಿದೆಯೋ, ನಾವು ಯಾರಿಗೆ 50 ನಾವು ಅರ್ಧ ನುಂಗು ಬಿಟ್ಟಿದ್ದಾನೆ ಕಾಲ ನಮ್ಮನ್ನ, ಇನ್ನು ಅರ್ಧ ಉಳಿದಿದೆ. ಅದರೊಳಗೆ ನಾಲ್ಗೆ ಹೊರಗೆ ಬಿಟ್ಟಿವತ್ತು, ನಾಳೆ ಅಲ್ಲಿ ಊಟ, ದಿಲ್ಲಿ ಊಟ. ಈ ಕ್ಯಾಲ್ಕುಲೇಷನ್ನಲ್ಲೇ ನೊಣ ತಿನ್ನುವ ಕಪ್ಪೆಯಂತೆ ನಾವಿದ್ದೇವೆ. ಆದ್ರಿಂದ ಇವತ್ತಲ್ಲ, ಇನ್ನು ಅರ್ಧ ಗಂಟೆಗೋ ಇನ್ನು 3/4 ಗಂಟೆಗೋ ನಮ್ಮನ್ನು ಪೂರಾ ನುಂಗು ಬಿಡತ್ತೆ. ಅಷ್ಟರೊಳಗೆ ಉಸಿರಾಡ್ತಿದ್ಯಾ, ಕಣ್ ಕಾಣ್ತಾ ಇದೆಯಾ, ಕಿವಿ ಕೇಳಿಸ್ತಾ ಇದೆಯಾ? ವೈರಾಗ್ಯದಿಂದ ಧರ್ಮವನ್ನ ಮಾಡು. ಮೃತ್ಯುಗ್ರಸ್ತಾಯುಷ ಪುಂಸಃ ಕಿಂಸುಕಂ ಹರ್ಷತ್ಯೋಹು ಅಘಾತಂ ನಿಯಮಾನಸ್ಯ ವದಸ್ಯೈವ ನಿರರ್ಥಕಂ. ಯಾವಾಗ ಮರಣದಂಡನೆ ಅಂತ ಮೃತ್ಯುಗ್ರಸ್ತಾಯುಷ ಪುಂಸಃ ಆಘಾತಂ ನಿಯಮಾನಸ್ಯ ವದಸ್ಯೈವ ನಿರರ್ಥಕಂ. ಒಬ್ಬನಿಗೆ ಮರಣದಂಡನೆ ವಿಧಿಸಿರ್ತಾರೆ, ಅವನಿಗೆ ಎಳ್ಕೊಂಡು ಹೋಗ್ತಾ ಇರ್ತಾರೆ ಹಾಕಿ ಹ್ಯಾಂಗ್ ಮಾಡ್ಲಿಕ್ಕೆ. ದಾರಿಲಿ ಹೋಗುವ ನೀ ಏನು ತಿಂತೀಯ ಹೇಳು ಅಂದರೆ ಅವನಿಗೇನು ತಿನ್ಬೇಕನ್ಸತ್ತ? ಇಲ್ಲ ಸಾಯ್ತಾ ಇದ್ದೀನಿ, ಒಂದೇನಾದ್ರು ತಿಂದೆ ಸಾಯೋಣ ಹಿಂಗೆ ಅನ್ಕೊಳ್ಳಲ್ಲ. ಸದ್ಯ ಅವನು ಸಾಯ್ತಾ ಇರ್ತಾ, ಅವನಿಗೆ ಯಾವುದು ಬೇಡ, ಏನು ತಿಂದ್ರು ನಿರರ್ಥಕ, ಇನ್ನೊಂದು ಕ್ಷಣಕ್ಕೆ ಪ್ರಾಣನೇ ಹೋಗುತ್ತಲ್ಲ. ಹೇಗೋ ಹಾಗೆ ನೀವೇನು ಮಾಡ್ತೀರಿ ಅದೆಲ್ಲ ನಿರರ್ಥಕ ಆಗಿಬಿಡುತ್ತೆ. ನೋಡಿದ್ದು, ಕೇಳಿದ್ದು, ತಿಂದದ್ದು, ಸಂಪಾದನೆ ಮಾಡಿದ್ದು. ಧರ್ಮ ಮಾಡಿದ್ರೆ ಮಾತ್ರ. ಧರ್ಮಾರ್ಥಂಚ ಯದಾ ಚಿತ್ತಂ ನ ವಿತ್ತಂ ಸುಲಭಂ ತದಾ. ಧರ್ಮ ಮಾಡಬೇಕು ಅಂತ ಮನಸ್ಸು ಬರೋದೇ ರೇರ್, ತುಂಬಾ ಅಪರೂಪ. ಅಧಿಕ ಮಾಸ ಮಾಡಬೇಕು, ಬರೋದು ಅಪರೂಪ. ಬಂದಾಗ ದುಡ್ಡು ಇರೋದು ಭಾರಿ ಕಷ್ಟ. ದುಡ್ಡು ಇದ್ದು ಬುದ್ಧಿನೂ ಇದ್ದಾಗ, ಒಳ್ಳೆ ಉತ್ತಮನಾದವ ಸಿಕ್ಕಾಗ ಮಾಡಲಿಲ್ಲ ಅಂದ್ರೆ ಮತ್ತೆ ಬರೋದಿಲ್ಲ. ಚಿತ್ತೇ ವಿತ್ತೇ ಯಥಾ ಸ್ಯಾತಂ ಸತ್ಪಾತ್ರಂ ನ ತದಾ ಲಭೇತ್. ಮನಸ್ಸಿದೆ, ದುಡ್ಡಿದೆ, ಆದರೆ ಸತ್ಪಾತ್ರ ಸಿಗೋಲ್ಲ. ಏತತ್ ಪ್ರತೀಯ ಸಂಬಂಧೋ ಯದಾ ಕಾಲೇತು ಸಂಭವಂ. ಈ ಮೂರರ ಸಂಬಂಧ ಭಗವಂತ ಮಾಡಬೇಕು. ಚಿತ್ತ, ವಿತ್ತ, ಸತ್ಪಾತ್ರ, ಮೂರು ಏಕಕಾಲಕ್ಕೆ ಅದು ದೇವರು ಕೊಟ್ಟದ್ದು. ನಾವು ಯಾರಿಗಾರು ದಾನ ಮಾಡುವಾಗ ಹೀಗೆ ಯೋಚನೆ ಮಾಡಬೇಕು, ನಾ ಏನು ದಾನ ಮಾಡಲಿ ಆಚಾರ್ಯ? ದಾನ ಮಾಡುವ ಬುದ್ಧಿ ಕೊಟ್ಟದ್ದು ದೇವರು, ದಾನ ಮಾಡಲಿಕ್ಕೆ ಬೇಕಾದ ದುಡ್ಡು ಕೊಟ್ಟದ್ದು ದೇವರು, ನಿಮ್ಮಂಥ ಉತ್ತಮರು ಸಿಕ್ಕ ನಮಗೆ ಯೋಜನೆ ಮಾಡಿದ್ದು ದೇವರು. ಈ ಮೂರು ದೇವರು ಮಾಡಿದ. ಒಂದು ಮಿಸ್ ಆಗಿದ್ರು ನಮ್ಮಿಂದ ಏನು ನಡೀತಿತ್ತು? ಆದ್ರಿಂದ ಎಲ್ಲ ಭಗವಂತ ನೀ ಮಾಡಿಸಿದ್ದು ಅಂತ ತಿಳ್ಕೊಳ್ಬೇಕು. ಅವಿಚಾರ್ಯತದ ಧರ್ಮಂ ಯಕ್ಕರೋತಿ ಸ ಬುದ್ಧಿಮಾನ್. ಇದನ್ನೆಲ್ಲ ವಿಚಾರ ಮಾಡಿ ಯಾರು ಧರ್ಮ ಮಾಡಬೇಕು ಅಂತ ನಿಜವಾಗಿ ಮಾಡ್ತಾನೆ ಅವನು ಬುದ್ಧಿವಂತ. ವಿತ್ರ ಪ್ರಾಚುರ್ಯ ಸಂಧ್ಯಾ ಧರ್ಮ ಇತಿ ಸಹಸ್ರಶ ಪುರುಷೋತ್ತಮೇ ಸ್ವಲ್ಪ ವಿತ್ತಸ್ಯಾದ್ಯೋ ಧರ್ಮೋ ಮಹಾನ್ ಭವೇತ್. ಯಾವುದೇ ಒಂದು ಧರ್ಮ ಮಾಡಬೇಕು, ಒಂದು ಕರ್ಮ ಮಾಡಬೇಕು, ಒಂದು ಉತ್ತಮವಾದ ಸಾಧನೆ ಮಾಡಬೇಕು ಅಂದ್ರೆ ಅದರ ಹಿನ್ನೆಲೆಯಲ್ಲಿ ದುಡ್ಡು ಬೇಕು, ತುಂಬಾ ಬೇಕು, ಇಲ್ಲದೇ ಆಗೋಲ್ಲ. ಆದರೆ ಪುರುಷೋತ್ತಮ ಮಾಸ ಬಂದಾಗ ಸ್ವಲ್ಪ ವಿತ್ತ ಸಾಕು, ಸ್ವಲ್ಪ, ಎಷ್ಟು ಸಾಧ್ಯ ಅಷ್ಟು. ಅದರೊಳಗೆ ದೊಡ್ಡ ಧರ್ಮವನ್ನ ಮಾಡಬಹುದು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋದ್ಭಯಾತ್. ಆದ್ರಿಂದ ಸ್ನಾನಂ ದಾನಂ ಕಥಾಯಾಂಚ ವಿಷ್ಣು ಸ್ಮರಣಮೇ ಭವ. ಈ ಪುರುಷೋತ್ತಮ ಮಾಸ ಬಂದ ನೀವೇನು ದುಡ್ಡು ಖರ್ಚು ಮಾಡ್ಬಿಡಿ, ಬೆಳಗ್ಗೆ ಸರಿ ಟೈಮ್ ಸ್ನಾನ ಮಾಡಿ, ಪುರುಷೋತ್ತಮ ನೀನು ಪ್ರೀತನಾಗ ಸಾಕು, ಉದ್ಧಾರ ಆಗ್ತೀರಿ.
ಏನು ದೇವರು ಕೊಟ್ಟಿರ್ತಾನೆ ಅಷ್ಟನ್ನೇ ಕೃಷ್ಣಾರ್ಪಣ. ಏನಾಗ್ಲಿಲ್ಲ, ದೇವ್ರ ಪುರುಷೋತ್ತಮ ಮಾಸದ ಮಹಿಮೆ ಕೇಳ್ರಿ. ಆಚಾರ್ಯ ಇವಾಗೆಲ್ಲ ಕೊರೋನಾ ಹೊರಗೆ ಬರೋ ಹಾಗಿಲ್ಲ ಅಂತಾರೆ ಕೆಲವರು. ಬೇಕಾದಕ್ಕೆಲ್ಲ ಬಂದೇ ಇರ್ತಾರ್ರಿ, ಬೇಕಾದಕ್ಕೆಲ್ಲ ಯಾರಿಗೀಗ ಭಯ ಇಲ್ಲ ರೀ, ಯಾರಿಗೀ ಭಯ ಇಲ್ಲ. ನೀವೆಲ್ಲ ಇವತ್ತು ನೋಡಿರ್ಬೋದು, ಏನದು ಜಾತ ಮೆರವಣಿಗೆ, ಅದು ಯಾರು ರೈತರದು ಇನ್ಯಾರ್ದೋ, ಏನ್ ಜನ ಅವ್ರಿಗೇನು ಡಿಸ್ಟೆನ್ಸ್, ಮುಗ್ಗೇನ ಬಟ್ಟೆನ ಏನಿಲ್ಲ, ಏನು ಆಶ್ಚರ್ಯ, ಯಾರಿಗೆ ಭಯ ಇಲ್ಲ. ಇಂಥ ಕಡೆ ಬರುವಾಗ ಅದೊಂದು ಸೋಗಷ್ಟೆ ಅಲ್ಲ. ಬರದೇ ಇದ್ರೆ ಬೇಡ, ವಯಸ್ಸಾದವರು ಬರೋದು ಬೇಡ, ಯಾರಿಗಾಗತ್ತೆ ಅವ್ರು ಮಾತ್ರ ಬನ್ನಿ, ಎಲ್ಲರೂ ಬರೋದು ಬೇಡ. ಆದರೆ ಬರಬೇಕಾದ್ರೆ ದೇವರ ದಯ ಬೇಕು. ಇದೊಂದು ಕೇಳೋದಿದೆಯಲ್ಲ ದೇವರ ಕಥೆ, ಇದು ಕೂಡ ಒಂದು ಧರ್ಮ. ಶಕ್ತಿ ಇಲ್ಲ, ಏನೋ ಡೈಲಿ 1 ಗಂಟೆ ಹೋಗಿ ದೇವ್ರ ಕಥೆ ಸಾಕು, ಬೇಕಾದಷ್ಟು ಅಂತ ಅಂದೇವು. ನನ್ನ ಕಥೆ ಕೇಳ್ತಾ ಇದೆಯಲ್ಲ ಸಾಕು. ಏತನ್ಮಾತ್ರೋಪಿ ಸದ್ಧರ್ಮ ತ್ರಾಯತೆ ಮಹತೋ ಭಯಾತ್. ನರಕದ ದಾರಿಯಿಂದ ನಿಮ್ಮನ್ನ ತಪ್ಪಿಸುವಂಥದ್ದು, ಮತ್ತೊಮ್ಮೆ ಸಾಧನೆ ಮಾಡಲಿಕ್ಕೆ ಸಮೀಚೀನವಾದ ಉತ್ತಮವಾದ ಸಾಧನೆಗೆ ಬೇಕಾದ ಮನುಷ್ಯ ಶರೀರವನ್ನ ಕೊಡ್ತಕ್ಕಂಥದ್ದು ಈ ಶ್ರವಣ ಮಾಡ್ತಕ್ಕಂಥದ್ದು. ಗಂಗೈವ ತೀರ್ಥಂ ಸ್ಮರಯೇವ ಧನ್ವೋ ವಿತ್ತಂತು ವಿದ್ಯೈವ ಗುಣಸ್ತು ರೂಪಂ ಮಾಸೇಷು ಸರ್ವೇಷು ತಥೈವ ಸಾಕ್ಷಾನ್ ಮಾಸೋತ್ತಮೋಯಂ ಪುರುಷೋತ್ತಮೋ ಹೀ. ಹೇಗೆ ಎಲ್ಲ ತೀರ್ಥಗಳ ಮಧ್ಯದಲ್ಲಿ ಗಂಗಾ ತೀರ್ಥ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥದ್ದು, ಹಾಗೆ ಈ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಮಾಸ. ಬೇರೆ ಯಾವ್ಯಾವ ಮಾಸದ ಏನೇನು ಧರ್ಮ ಹೇಳಿದಾರೋ ಆ ಎಲ್ಲ ಧರ್ಮಗಳು ಕೂಡ ಈ ಧರ್ಮದಲ್ಲಿ ಸೇರಿ ಹೋಗುತ್ತೆ ಅಂತ. ಮಾಘ ಮಾಸ ಅದು ಇದು ಎಲ್ಲ, ಕಾರ್ತಿಕ ಮಾಸದೆಲ್ಲ ನಿಯಮಗಳನ್ನೆಲ್ಲ ಹೇಳಿದ್ದಾರೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಥಾ ಹಸ್ತಿ ಪದೇ ಲೀಲಂ ಸರ್ವ ಪ್ರಾಣಿ ಪದಂ ಭವೇತ್. ಯಥಾ ಹಸ್ತಿ ಪದೇ, ಒಂದು ಆನೆ ಒಂದು ಕಾಲಿಟ್ಟಿತ್ತು ಅಂತ ತಿಳ್ಕೊಳ್ಳಿ, ಆನೆದು ದೊಡ್ಡ ಕಾಲು, ಅದರೊಳಗೆ ಉಳಿದೆಲ್ಲ ಪ್ರಾಣಿಗಳ ಕಾಲು ಸೇರುತ್ತೆ. ಆ ಒಂದು ದೊಡ್ಡ ಕಾಲೊಳಗೆ ನರಿದು ಸೇರುತ್ತೆ, ಸಿಂಹದ್ದು ಸೇರುತ್ತೆ, ಎಲ್ಲ ಪ್ರಾಣಿಗಳ ಕಾಲು ಕೂಡ ಆನೆಯ ಕಾಲು ಒಳಗೆ ಲೀನ ಆಗುವಂತೆ ಎಲ್ಲ ಮಾಸದ ಧರ್ಮಗಳು ಯಾವ ಮಾಸದಲ್ಲಿ ಲೀನ ಆಗತ್ತೆ? ಪುರುಷೋತ್ತಮ ಮಾಸವಾದ ಅಧಿಕ ಮಾಸದಲ್ಲಿ ಲೀನ ಆಗತ್ತೆ. ಧರ್ಮ ಕಾಲಸ್ತತಾ ಸರ್ವೇ ವಿಲೀನ ಪುರುಷೋತ್ತಮೇ. ಈ ಪುರುಷೋತ್ತಮ ಮಾಸದಲ್ಲಿ ಲೀನ ಆಗುತ್ತಾದ ಕಾರಣ ಪುರುಷೋತ್ತಮ ಮಾಸಸ್ಯ ದೈವತಂ ಪುರುಷೋತ್ತಮ ತಸ್ಮಾತ್ ಸಂಪೂಜಯೇತ್ ಭಕ್ತ್ಯಾ ಶ್ರದ್ಧೆಯ ಪುರುಷೋತ್ತಮಂ. ಸಂಸಾರ ಸಾಗರ ಮತೀವ ಗಭೀರ ವೇಗಾಂತಸ್ತ ಮೋಹ ಮದನಾದಿ ತಿಮಿಂಗಲೋಗಂ ಉಲ್ಲಂಘ್ಯ ಗಂತುಮಪಿ ವಾಂಚತಿ ಭಾರತೇಸ್ಮಿನ್ ಸಂಪೂಜಯೇತ್ ಸ ಪುರುಷೋತ್ತಮಮಾದಿದೇವಂ. ಸಂಸಾರ ಸಾಗರದಲ್ಲಿ ದೊಡ್ಡ ಸಾಗರ, ಈ ಸಾಗರ ಒಳಗೆ ನಮ್ಮನ್ನ ನುಂಗುವಂತ ದೊಡ್ಡ ದೊಡ್ಡ ತಿಮಿಂಗಿಲಗಳು, ಮೋಹ ಕಾಮ ಕ್ರೋಧ ಇವೇ ಮೊದಲಾದ ದೊಡ್ಡ ದೊಡ್ಡ ಸರ್ವಾವಧ್ಯ ಜಲಗ್ರಹೈರನುಪಮೈ ಕಾಮಾದಿ ಭಂಗಾಕುಲೆ, ಇದೇ ಮೊದಲಾದ ದೊಡ್ಡ ದೊಡ್ಡ ತಿಮಿಂಗಲಗಳು ನಮ್ಮನ್ನು ತಿನ್ನಲಿಕ್ಕೆ ಸಿದ್ಧ ಆಗಿದೆ. ಇಂತಹ ಸಾಗರವನ್ನ ದಾಟಬೇಕು ಅಂತ ಯಾರಾದರೂ ಅನ್ಕೊಂಡಿದ್ರೆ, ಭಾರತ ಭೂಮಿಯಲ್ಲಿ ಹುಟ್ಟಿದವರು ಹಾಗೇನಾರು ಅನ್ಕೊಂಡಿದ್ರೆ ಅವರು ಅಧಿಕ ಮಾಸದ ಪುರುಷೋತ್ತಮನ ಪೂಜೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಈ ಪುರುಷೋತ್ತಮ ಪೂಜೆಯನ್ನೇ ಷೋಡಶೋಪಚಾರ ಪೂಜೆ ಮಾಡಲಿಕ್ಕೆ ಬೇರೆ ಬೇರೆ ಮಂತ್ರಗಳು, ಪುರುಷ ಸೂಕ್ತ ಮಂತ್ರಗಳು, ಇದೆಲ್ಲ ಕ್ರಮ ಇದೆ. ಅದನ್ನು ನಾಳೆ ಸವಿಸ್ತಾರವಾಗಿ ಆ ಪುರುಷೋತ್ತಮ ಪೂಜೆಯ ಸಂಕಲ್ಪ, ಆ ಧ್ಯಾನ ಹೇಗೆ ಮಾಡಬೇಕು ಇತ್ಯಾದಿಗಳನ್ನೆಲ್ಲ, ಮತ್ತೆ ಅಪೂಪದಾನದ ದೇವತೆಗಳು ಇತ್ಯಾದಿಗಳನ್ನೆಲ್ಲ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.